ನಾನು ಹೋದೆ, ನಾನು ಯಾರ್ಯಾರಿಗೆ ಹೇಳಿದ್ದೆ ಅವ್ರವ್ರದೆಲ್ಲ ಮುಖವಾಡ ಅವರವರೇ ಕಳ್ಸ್ಕೊಂಡು ಬರ್ತಾ ಇದ್ದಾರೆ. ಇಫ್ ಯು ಅಬ್ಸರ್ವ್ ಧ್ರುವಂತ್ ಆಗಲಿ, ಸ್ಪಂದನ ಆಗಲಿ, ಜಾನ್ವಿ ಅವರಾಗಲಿ, ಕಾಕ್ರೋಚ್ ಬಂದ್ರಲ್ಲ, ಇಟ್ ಈಸ್ ಆಲ್ ಅವ್ರವ್ರದ್ದು ರಿಯಾಲಿಟಿ. ವೆನ್ ಇಟ್ ಕಮ್ಸ್ ಅಬೌಟ್ ಅಶ್ವಿನಿ ಅವರು ಅಂತ ಬಂದಾಗ ಈ ಕ್ಲಾರಿಟಿ ನಾನು ಸುದೀಪ್ ಸರ್ಗೂ ಕೊಡೋಕ್ಕಾಗಲಿಲ್ಲ. ಯಾಕಂದರೆ ಅವಳು ಟೀಸ್ ಮಾಡಿದ್ದು, ನೋಡು ಆ್ಯಂಗಲ್ಸ್ಗಳಿದೆ, ನೀನು ಒಂದು ಶುರು ಮಾಡ್ಕೊಂಡಿದ್ದು ಅಂದರೆ ಅವಳು ಟೀಸ್ ಮಲ್ಟಿಪಲ್ ನೇಮ್ ಜೊತೆ ಟೀಸ್ ಮಾಡಿದ್ಲು. ನನ್ನ ಜೊತೆ ಆಗಲ್ಲ, ಮದುವೆ ಆಗ್ಬಿಟ್ಟಿದ್ದಾನೆ, ಅಭಿ ಜೊತೆ ಸುಮ್ಮನೆ ಜೋಕ್ ಥರ ಮಾಡ್ಕೊಬೋದು. ಅದು ಬಿಟ್ಟರೆ ನೋಡಿದ್ರು ಅಂಥದ್ದು ಹೆಂಗಿದ್ರು ಮಾತಾಡೋಕ್ಕೆ ಶುರು ಮಾಡಿದ್ದೀರಾ, ಯಾಕಂದರೆ ಯಾರ ಜೊತೆನೂ ಮಾತಾಡ್ದೆ ಅಂದೋನು ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ ಅಂತೆಲ್ಲ ಸ್ಟಾರ್ಟ್ ಮಾಡಿದಾಗ ಸೊ ಯಾಕೆ ಅದು ದ್ವೇಷ ಅಂತ ಅದು ದೂರ ಯಾಕಾಯಿತು ಗಿಲ್ಲಿ ಜೊತೆಗೆ? ಹೆಂಗಾಯಿತು ಅಂತ ಅಂದರೆ ಫಸ್ಟ್ ನಂದಿದೆ, ಯಾಕಂದರೆ ಪಾಪ ಅವ್ರಿಗ ನಾನು ಹೋದಾಗ ತುಂಬ ಚೆನ್ನಾಗಿ ನೋಡ್ಕೊಂಡ, ಅವನೇ ವೆಲ್ಕಮಿಂಗ್ ಮಾಡಿದ್ದು, ನನ್ನ ಎಲ್ಲ ಮಾಡಿದಾಗ ಆ ಸೇವ್ ಮಾಡೋ ಟೈಮಲ್ಲಿ ನಾನು ಅವ್ನಿಗೆ ಹಾಡು ಕೊಡಲಿಲ್ಲ, ನಾನು ಜೊತೆ ಕೊಟ್ಬಿಡ್ತೀನಿ. ಸಂದರ್ಭ ಅವ್ರ ಜೊತೆಗೆ ಕಂಟೆಂಟ್ ಮಾಡ್ಕೊಂಡು ಏನೋ ಒಂದು ಸ್ವಲ್ಪ ಕ್ಲೋಸ್ ಆಗಿದ್ರೆ ಆಚೆ ಬಂದರು ಅಂದರೆ ಅವರಿಗೆ ಬೇಡ ಅಂತ ಅದು ಹೋಗೇ ಬಿಟ್ಟಿರತ್ಲಿ. ಅದಾದಮೇಲೆ ಸುದ್ದಿ ಅವರೆಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಕೈ ಇಟ್ಕೊಂಡು ಸಾಂತ್ವನ ಹೇಳಿದ್ರಿ, ಅವರು ಹೊರಟೋದ್ರು. ಆಯಿತಾ, ನೆಕ್ಸ್ಟ್ ಧ್ರುವಂತ್ ಅವ್ರ ಜೊತೆಗೆ ಅದೇ ಸ್ಪಿರಿಚುವಲಿ ಕನೆಕ್ಷನ್ ಇತ್ತು ಅಂತೆಲ್ಲ ಹೇಳಿದ್ರಿ. ಅವ್ರು ನಿಮ್ಮ ಜೊತೆ ಬಂದು ಕೂತಿದ್ರು. ಈಗ ನೀವು ಬಂದ್ಬಿಟ್ಟು ಸೊ ಏನಿದೆ ಈ ಪ್ಯಾಟ್ರನ್? ಈಗ ಕಾವ್ಯ ವಿಷಯಕ್ಕೆ ಬರೋದಾದ್ರೆ ಅದೇ ಗಿಲ್ಲಿಯಿಂದ ಕಾವ್ಯನ, ಕಾವ್ಯದಿಂದ ಗಿಲ್ಲಿನ, ಆ ಥರದ್ದೆಲ್ಲ ಅಂದರೆ ನಾನು ಅದನ್ನು ಯಾಕೆ ಹೇಳಿದೆ ಅಂತ ಹೇಳಿದೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಬಿಗ್ ಬಾಸ್ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ 8ನೇ ವಾರದ ಎಲಿಮಿನೇಷನಲ್ಲಿ ಆಚೆ ಬಂದಿರುವಂತಹ ನಮ್ಮ ರಿಷಾ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಪ್ರಕಾರ ಅವ್ರು ಯಾಕೆ ಆಚೆ ಬಂದಿದ್ದಾರೆ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ, ಬನ್ನಿ. ರಿಷಾ ಅವರೇ, ವೆಲ್ಕಮ್ ಟು ದ ಶೋ ನಿಮಗೆ, ಆ್ಯಂಡ್ ವೆಲ್ಕಮ್ ಬ್ಯಾಕ್ ವಾಪಸ್ ನಿಮ್ಮ ನಾರ್ಮಲ್ ಲೈಫಿಗೆ. ಸೊ ಹೇಗೆ ಅನ್ನಿಸ್ತಾ ಇದೆ ಆಫ್ಟರ್ ಬಿಗ್ ಬಾಸ್? ತುಂಬ ಚೇಂಜಸ್ ಇದೆ ಆಬ್ವಿಯಸ್ಲಿ. ಬಿಫೋರ್ ಅಂದ್ರೆ ವೆಯ್ಟ್ ಕಡಿಮೆ ಆಗಿದೆ ಅಂತ ಯಾವ ಚೇಂಜಸ್ ಅದು ಇದೆ, ಏನು ಎಫರ್ಟ್ ಇಲ್ದೇನೆ ಜಿಮ್ಗೆ ಹೋಗ್ದೇನೆ ಆಬ್ವಿಯಸ್ಲಿ ವೆಯ್ಟ್ ಲಾಸ್ ಆಗಿದೆ, ಎಲ್ಲರದು ಆಗಿದೆ, ನಾನು ಒಬ್ಬಳದೇ. ಅಷ್ಟೆಲ್ಲ ಕಸರತ್ತು ಮಾಡ್ತಾ ಇದ್ರಿ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನೋಡ್ತಾ ಇದ್ವಿ ಏನೇನೆಲ್ಲ ಜಿಮ್ ವಿಡಿಯೋಸ್ ಅಷ್ಟು ಅದು ಇದು ಅಂತ. ಈಗ ಆರಾಮಾಗಿ ನೋಡಿ, ಫ್ರೀಯಾಗಿ ಆಕ್ಚುಲಿ ದುಡ್ಡು ಕೊಟ್ಟು ಜೊತೆಗೆ ಸಣ್ಣ ಮಾಡಿ ಕಳಿಸಿದ್ದಾರೆ. ಆನೆಸ್ಟ್ಲಿ ನನಗೇನು ಬೇಕು ಅಂತ ನನ್ನ ಚಾನಲ್ಗೆ ಹೋದೆ, ಅಥವಾ ನಾನು ಬಿಗ್ ಬಾಸ್ನ ಯಾಕೆ ಚೂಸ್ ಮಾಡಿದೆ, ಅದು ನನಗೆ ಸಿಕ್ಕಿದೆ ಅಂತ ನಾನು ಅನ್ಕೊಂಡೆ. ಚಿಕನ್ನು ಮಟನ್ನು ಹಂಗಂತ ಏನಿಲ್ಲ, ಒಂದು ಐಡೆಂಟಿಟಿ ಬೇಕು ಅಂತ ಅನ್ಕೊಂಡೆ. ಬಟ್ ಈ ಥರ ಐಡೆಂಟಿಟಿ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ಒಂಥರ ಬೇರೆ ಥರನೇ ಆಗಿದೆ. ಬಟ್ ಗುಡ್ ಆರ್ ನೆಗೆಟಿವ್, ಐ ಹ್ಯಾವ್ ಅಕ್ಸೆಪ್ಟೆಡ್ ಇಟ್ ಈಸ್ ಗುಡ್ ಅಂತ ಹೇಳಿ. ಇವಾಗ ಜನರು ಪಾಸಿಟಿವಿಟಿ ಆಗಿ, ಇಲ್ಲ ನಿಮ್ಗಿನ್ನೂ ಪೊಟೆನ್ಷಿಯಲ್ ಇದೆ, ನೀವಿನ್ನೂ ಉಳಿಬೇಕಿತ್ತು ಅಂತೆಲ್ಲ ಮಾತಾಡ್ತಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಅದು ಐ ನೀಡ್ ಟು ಅಕ್ಸೆಪ್ಟ್ ದಟ್. ಓಕೆ, ಖುಷಿ ಇದೆ ಒಟ್ಟಿನಲ್ಲಿ. ಹೌದು. ಸೊ ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಫೈರ್ ಬ್ರ್ಯಾಂಡ್ ಥರ ಹೋದ್ರಿ. ಅಂದರೆ ಆಲ್ರೆಡಿ 3 ವಾರ ನೋಡಿಬಿಟ್ಟಿದ್ರಿ ಏನೇನಾಗ್ತಾ ಇದೆ ಒಳಗಡೆ ಅಂತ, ಯಾರು ವಿಲನ್ನು ಯಾರು ಹೀರೋ ಎಲ್ಲ ಗೊತ್ತಾಗೋಗಿತ್ತು. ಸೊ ಸರಿಯಾಗಿ ಹೋಗಿ ಇವ್ರು ಏನೋ ಬೇರೆ ಥರನೇ ಮಾಡ್ತಾರಪ್ಪ ಸಖತ್ತಾಗಿ ಅಂತ ಅನಿಸಿತ್ತು. ಹೋಗಿ ಅಲ್ಲಿ ಧ್ರುವಂತ್ ಅವ್ರು ತಲೆ ಹೊಡೆದ್ರಿ, ಅಶ್ವಿನಿ ಗೌಡ ಅವ್ರಿಗೆ ಟಕ್ಕರ್ ಕೊಡ್ತೀನಿ ಅಂತೆಲ್ಲ ಹೋದ್ರಿ. ಸೊ ಅಲ್ಲಿ ತನಕನೂ ಚೆನ್ನಾಗೇ ಇತ್ತು, ನೋಡ್ತಾ ಇದ್ರು. ಬಟ್ ಆಫ್ಟರ್ ಲೈಕ್ 1 ವೀಕ್ ಏನಾಯ್ತು? ಯಾಕೆ ನೀವು ವಾಪಸ್ ಲೈಕ್ ಅಶ್ವಿನಿ ಗೌಡ ಅವ್ರನ್ನ ನೀವು ಆ್ಯಕ್ಚುಲಿ ಅವ್ರು ಎದುರು ಹಾಕೊಂಡು ಏನೋ ಇವ್ರಿಗೆ ಸರಿಯಾಗಿ ಏನಾದರೂ ಟಕ್ಕರ್ ಕೊಡ್ತಾರೆ ಅಂತ ಅಂದ್ಕೊಂಡು ಅವ್ರ ಜೊತೆಗೆ ಸೇರ್ಕೊಂಡ್ರಿ. ಕೊನೆಗೆ ಈಗ ಆಚೆ ಬರುವಾಗ ನಮಗೆ ಯಾವುದೋ ಒಂದು ಆ್ಯಂಗಲಲ್ಲಿ ನಮ್ಮ ಜೂನಿಯರ್ ಅಶ್ವಿನಿ ಗೌಡ ಅವ್ರ ಥರ ಕಾಣ್ತಾ ಇದ್ದಾರೆ. ಬಿಕಾಸ್ ಅವ್ರು ಹಳೆ ಫಿಲಮ್ಸ್ದು ಸಾಂಗ್ ಎಲ್ಲ ನೋಡ್ತಾ ಇದ್ದೆ, ಅದೇ ಥರ ಕಾಣ್ತಾ ಇದ್ದಾರೆ ಸ್ವಲ್ಪ ಬೇರೆ ಆ್ಯಂಗಲಿಂದ ನೋಡುವಾಗ. I'll give you the brief example. ನಾನು ಹೋದೆ, ನಾನು ಯಾರ್ಯಾರಿಗೆ ಹೇಳಿದ್ದೆ ಅವ್ರವ್ರದೆಲ್ಲ ಮುಖವಾಡ ಅವರವರೇ ಕಳ್ಸ್ಕೊಂಡು ಬರ್ತಾ ಇದ್ದಾರೆ. ಇಫ್ ಯು ಅಬ್ಸರ್ವ್ ಧ್ರುವಂತ್ ಆಗಲಿ, ಸ್ಪಂದನ ಆಗಲಿ, ಜಾನ್ವಿ ಅವರಾಗಲಿ, ಇವನ್ ಕಾಕ್ರೋಚ್ ಅವರು ಬಂದ್ರಲ್ಲ, ಇಟ್ ಈಸ್ ಆಲ್ ಅವ್ರವ್ರದ್ದು ರಿಯಾಲಿಟಿ. ವೆನ್ ಇಟ್ ಕಮ್ಸ್ ಅಬೌಟ್ ಅಶ್ವಿನಿ ಅವರು ಅಂತ ಬಂದಾಗ ನನಗೆ ಲಿಟ್ರಲಿ ಕನ್ಫ್ಯೂಸ್ ಆಯಿತು ಹೋದ್ಮೇಲೆ. ಬಿಕಾಸ್ ಫಸ್ಟ್ 3 ವೀಕ್ಸ್ ಇದ್ದಿದ್ದು ಬೇರೆ, ನಾನು ಹೋದ್ಮೇಲೆ ಸೈಲೆಂಟ್ ಫುಲ್ಲು. ಓಕೆ, ನಿಮಗೆ ಹೆದರಿದ್ರ ಅವರು? ಮೇ ಬಿ, ಗೊತ್ತಿಲ್ಲ ನನಗೆ. ಅದು ಆ್ಯಕ್ಚುಲಿ ಇದರಲ್ಲಿ ಬಂತಪ್ಪ, ಅದು ಹೊರಗಡೆ ಬಂತೋ ಇಲ್ವೋ ಗೊತ್ತಿಲ್ಲ. ಸುದೀಪ್ ಸರ್ ಹೇಳಿದ್ರು, ರಿಷಾ ಬಂದ್ಮೇಲೆ ಅಶ್ವಿನಿ ಅವ್ರ ವಾಯ್ಸ್ ಕಡಿಮೆ ಆಗೋಗಿದೆಯಲ್ಲ ಅಂತ ಹೇಳಿದ್ರು. ಅದು ಆಚೆ ಬಂತಾ, ಅದು ಬಂದಿದ್ಯಾ ಅದು ಅಂತ. ಅದು ಓಕೆ, ಅದು ಒಂದು ನನಗೆ ಅವಾಗ ಕನ್ಫ್ಯೂಷನ್ಗಲ್ಲಿದ್ದೆ. ಯಾರು ಇವರು, ನಾನು ನೋಡಿದವ್ರೇನಾ ಅಥವಾ ಚೇಂಜ್ ಆಗ್ಬಿಟ್ರಾ? ಅಲ್ಲಿ ಹೆಂಗಾಗೋಯ್ತು ಅಂದರೆ ಪೋಟ್ರೆ ಇಡೀ ಮನೆ ಫಸ್ಟ್ ಆಫ್ ಆಲ್ ನನ್ನ ಅಗೇನ್ಸ್ಟ್ ಆಗಿದ್ರು ಸ್ವಲ್ಪ ಏನೋ ವಿಷಯಕ್ಕೆ. 2ನೇ ವಾರಕ್ಕೆ ಅವ್ರದ್ದು ಕಂಡ್ರೆ ಅವರು ಅಲ್ಲೋನ್ ಇದ್ರು, ಜಾನ್ವಿಯಿಂದ ದೂರ ಆಗಿದ್ರು, ನಾನು ಅಲ್ಲೋನ್ ಇದ್ದೆ. ನಾನು ಪಾಡಿಗೆ ನಾನು ಕುತ್ಕೊಂತಿದ್ದೆ. ಅವರು ರಿಷಾ ಬಾ
ಮಾತಾಡೋಣ ರಿಷಬ್ ಮಾತಾಡೋಣ ಅಂದಾಗ ನಾನು ಯಾವ ಮುಖ ಇಟ್ಕೊಂಡು ಬೇಡ ಅನ್ಲಿ, ಅದೊಂದು ಎಥಿಕ್ಸ್ ಅಲ್ವಾ. ಈಗ ಯಾರೋ ಒಬ್ರು ವ್ಯಕ್ತಿ ಕರೆದು ನನ್ನ ಮಾತಾಡಿಸ್ತೀನಿ ಅಂತ ಅಂದಾಗ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಆಟ ಆಡಬೇಕು ಅಥವಾ ಗೇಮ್ಗೋಸ್ಕರನೇ ನಾನು ಆಟ ಆಡಬೇಕು ಅಂತಿದ್ದಿದ್ರೆ ಐ ಕುಡ್ ಹ್ಯಾವ್ ಸ್ಟಾರ್ಟೆಡ್ ಅ ಫೈಟ್ ವಿತ್ ಹರ್. ನಾನು ಆರ್ಗ್ಯಾನಿಕ್ ಆಗಿ, ನನಗೆಲ್ಲ ಆಗಿದ್ದು ಮನೇಲಿ ಆರ್ಗ್ಯಾನಿಕ್ ಆಗಿ ಆಗಿದ್ದು. ನಾನು ಏನು ಬೇಕು ಅಂತ ಕೆಣ್ಕಿಲ್ಲ ಅಥವಾ ನಾನು ಏನು ಆ ಥರ ಮಾಡಬೇಕು ಅಂತಿದ್ರೆ ನಾನು ಫಸ್ಟ್ ಮಾಡ್ತಿದ್ದೆ ಅಶ್ವಿನಿ ಅವ್ರ ಜೊತೆ, ಆನೆಸ್ಟ್ಲಿ ಸ್ಪೀಕಿಂಗ್. ಯಾಕಂದರೆ ನಾನು ಹೊರಗಡೆ ಹೀರೋ ಆಗ್ತಿದ್ದೆ ಅಂತ. ನನಗೆ ಆ ಥರ ಸಿಚುವೇಶನ್ಸ್ ಬರಲಿಲ್ಲ ಅವ್ರ ಜೊತೆ. ಶಿ ವಾಸ್ ಗುಡ್ ವಿತ್ ಮೀ. ನಾನೇನು ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಚೆನ್ನಾಗಿರೋರ್ನ ನಾನು ಹೆಂಗೆ ತಳ್ಳಿ ಅಂತ. ಬಟ್ ರಘು ಅವ್ರ ಇನ್ಸಿಡೆಂಟ್ ಆದಮೇಲೆ ಐ ಗಾಟ್ ಅ ಕ್ಲಾರಿಟಿ. ಓಕೆ, ನಾನು ಅವಾಗ ಕಳಪೆ ಕೊಡಬೇಕಾದ್ರೂ ನಾನು ಡೈರೆಕ್ಟಾಗಿ ಹೇಳಿದೆ. ಯಾರು ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ, ಅಶ್ವಿನಿ ಅವರೇ ನಿಮಗೆ ಯಾರು ಹೇಳಿದ್ದು ನೀವು ಕಲಿಸ್ಬೋದು ಪಾಠನ ಅಂತ ಹೇಳ್ಬಿಟ್ಟು, ನಿಮ್ಗೆ ಯಾವ ಅಧಿಕಾರ ಇಲ್ಲ ಕಳ್ಸ್ಕೋಕ್ಕೆ, ಬಿಗ್ ಬಾಸ್ ಇದ್ದಾರೆ, ನಿಮ್ಮದು ನಿಮ್ಮ ಆಟ ನೀವು ಆಡಿ ಅನ್ನೋ ಹೇಳಿದ್ದೆ. ಇದ್ದಿದ್ರೆ ಅಪ್ಕಮಿಂಗ್ ಡೇಸಲ್ಲಿ ಶಿ ಹ್ಯಾಡ್ ಬೌನ್ಸ್ ಬ್ಯಾಕ್. ನಾನು ಅವಾಗ ನಿಜವಾಗ್ಲೂ ಅವ್ರದ್ದೇ ರೀತಿಲಿ ಕೊಡ್ತಾ ಇದ್ದೆ, ಅದು ಇನ್ನೂ ಚೆನ್ನಾಗಿ ಆಗ್ತಿತ್ತು. ನನ್ನ ಬ್ಯಾಡ್ ಲಕ್ ನನಗೆ ಮುಳ್ಳಾಯಿತು, ನಾನು ಆಚೆ ಬಂದಿದ್ದೀನಿ ಅನ್ನೋದು ಬಿಟ್ಟರೆ ನನಗೇನು ರಿಗ್ರೆಟ್ ಇಲ್ಲ ಹಾನೆಸ್ಟ್ಲಿ. ಓಕೆ, ಹಾಗೆ. ಸೊ ಇನ್ನು ತುಂಬ ಚರ್ಚೆಗೆ ಬಂದಿರೋದು ಆ್ಯಕ್ಚುಲಿ ಹೊರಗಡೆ ನಮ್ಮ ಬಿಗ್ ಬಾಸ್ ಮನೆಯ ರಿತಿಕ್ ರೋಷನ್, ಸಾರಿ ನಮ್ಮ ಧ್ರುವಂತ್ ಗೌಡ, ಧ್ರುವಂತ್ ಅವ್ರು ಇದಾರಲ್ವಾ. ಸೊ ಧ್ರುವಂತ್ ಅವ್ರ ಹಿಂದೆ ನೀವು ಏನಾದರೂ ಬಿದ್ದಿದ್ರಾ, ಏನು ಕತೆ ಹೇಳಿ ಸ್ವಲ್ಪ ಅದ್ರ ಬಗ್ಗೆ. ಗಿವ್ ದಟ್ ಕ್ಲಾರಿಟಿ ಫಾರ್ ಯು ಪೀಪಲ್. ಅಲ್ಲಿ ಕುತ್ಕೊಂಡು ನಾವು ಒಂದಷ್ಟು ಜನ ಯಾವತ್ತೂ ಮಾತಾಡಲ್ಲ. ಅಲ್ಲ, ಯಾಕೆ ಬೀಳಲಿಲ್ಲ? ಅವ್ರು ಚೆನ್ನಾಗೇ ಇದಾರಲ್ಲ, ವೆರಿ ಹ್ಯಾಂಡ್ಸಮ್, ಗುಡ್ ಲುಕಿಂಗ್. ಅವರು ತುಂಬ ಅಂದರೆ ನಾವು ಅವ್ರ ರೇಂಜ್ಗಿಲ್ಲ ಅಂತ ಅಷ್ಟೇ. ಅಂದರೆ ಆ ಥರ ಅಲ್ಲ ಪಾಪ. ಕೊನೆಗೂ ಸತ್ಯ ಬಾಯಿ ಬಿಟ್ಟ ರಿಷಾ ಗೌಡ. ಓಕೆ, ಸಿ ಇಟ್ ಈಸ್ ನಾಟ್ ಲೈಕ್ ದಟ್. ಇದೇ ಆಗಿದ್ದು, ಇದೇ ಎಡವಟ್ಟಲ್ಲ ಆಗಿದ್ದು ಆ್ಯಕ್ಚುಲಿ ಪಾಪ. ಧ್ರುವಂತ್ ಅವ್ರದ್ದು ಏನಂತ ಅಂದರೆ ಕ್ಯಾರೆಕ್ಟರು, ನಾನು ಅವ್ರ ಜೊತೆ ಮಾತುಕತೆ ಸ್ಟಾರ್ಟ್ ಮಾಡಿದ್ದು. ಈಸ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್, ವೆರಿ ಸ್ಪಿರಿಚುವಲ್ ಕನೆಕ್ಷನ್ ಆಗಿ ನಾನು ಅವ್ರ ಜೊತೆ ಮಾತಾಡಬೇಕಾದ್ರೆ ನನಗೊಂದು ಸ್ವಲ್ಪ ದೇವ್ರ ಮೇಲೆ ನಂಬಿಕೆ ಇದ್ದಾಗ ಕನೆಕ್ಷನ್ ಸ್ಟಾರ್ಟ್ ಆಯಿತು, ಸ್ಪಿರಿಚುವಲ್ಲು. ಸೊ ಅವ್ರ ಜೊತೆ ನಾನು ಆಲ್ರೆಡಿ ಮಾತಾಡ್ತಾ ಇದ್ದೆ, ದೇವರು ಅದು ಇದು ಅಂತ ಮಾತಾಡ್ತಾ ಇದ್ರು. ಇಲ್ಲಿದ್ದೋ ಏನಾಗೋಯ್ತು, ನಾನು ಯಾವತ್ತೂ ಕುತ್ಕೊಂಡು ಮಾತಾಡ್ತಿದ್ದವಳು. ಇವರೆಲ್ಲ ಹುಡುಗರೆಲ್ಲ ಇದ್ರಲ್ಲ ಇಲ್ಲಿ, ಆಲ್ಮೋಸ್ಟ್ ರಾಶಿಕಾ ಇದ್ಲು, ಧ್ರುವಂತ್ ಅಂತೀನಿ, ಧನುಷ್ ಇದ್ದ, ಇನ್ನೊಂದು ಅಭಿ ಇದ್ದ, ಸೂರಜ್, ಎಲ್ಲ ಯಂಗ್ಸ್ಟರ್ ಸುಮ್ಮನೆ ಏನೇನೋ ಮಾತಾಡ್ತಾರೆ. ನಾನಲ್ಲಿ ಸುಮ್ಮನೆ ಹೇಳ್ತಾ ಇದ್ದೆ, ಏನೋ ಒಂದು ಸ್ಟೋರೀಸ್ ಹೇಳ್ತಾ ಇದ್ದೆ ಪಾಸ್ಟ್, ಅದು ಇದು ಅನ್ಕೊಂಡೇನೋ ಹೇಳ್ಬೇಕಾದ್ರೆ ನಾನು ಅದನ್ನು ಹೇಳಿದ್ದು ಲವ್ ಅನ್ನೋ ವಿಷಯಕ್ಕೆ. ಅವಳು ನನಗೆ ಟೀಸ್ ಮಾಡಿದ್ಲು. ಈ ಕ್ಲಾರಿಟಿ ನಾನು ಸುದೀಪ್ ಸರ್ಗೂ ಕೊಡೋಕ್ಕಾಗಲಿಲ್ಲ. ಯಾಕಂದರೆ ಅವಳು ಟೀಸ್ ಮಾಡಿದ್ದು, ನೋಡು ಆ್ಯಂಗಲ್ಸ್ಗಳಿದೆ, ನೀನು ಒಂದು ಶುರು ಮಾಡ್ಕೊಂಡ್ಬಿಡು ಅಂದರೆ ಅವಳು ಟೀಸ್ ಮಲ್ಟಿಪಲ್ ನೇಮ್ ಜೊತೆ ಟೀಸ್ ಮಾಡಿದ್ಲು. ಧನು ಜೊತೆ ಆಗಲ್ಲ, ಮದುವೆ ಆಗ್ಬಿಟ್ಟಿದ್ದಾನೆ, ಅಭಿ ಜೊತೆ ಸುಮ್ಮನೆ ಜೋಕ್ ಥರ ಮಾಡ್ಕೊಬೋದು. ಅದು ಬಿಟ್ಟರೆ ನೋಡಿದ್ರು ಅಂತದ್ದು ಹೆಂಗಿದ್ರು ಮಾತಾಡೋಕ್ಕೆ ಶುರು ಮಾಡಿದ್ದೀರಾ, ಯಾಕಂದರೆ ಯಾರ ಜೊತೆನೂ ಮಾತಾಡ್ದೆ ಅಂದವನು ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ ಅಂತೆಲ್ಲ ಸ್ಟಾರ್ಟ್ ಮಾಡಿದಾಗ ನಾನು ಆ ಲವ್ ಅನ್ನೋ ವಿಷಯಕ್ಕೆ ವ್ಯಾ ಅಂದಿರೋದು. ಆ ಲವ್ ಟಾಪಿಕ್ ಬಂದಾಗ ಏನು ಇದು ಆಗಿಲ್ಲ ಮಾತಾಡ್ಬಾರ್ದು. ನಿಜವಾಗ್ಲೇನು ಅಮಿಟ್ ಬಂದಿಲ್ಲ ಆಗ. ಸೀರಿಯಸ್ಲಿ ಆ ಲವ್ ಟಾಪಿಕ್ ಬಂದಾಗ, ಯಾಕಂದ್ರೆ ಮಾಡಬಾರ್ದು ಅಂತ ಅಲ್ಲ, ಆ ಮಾಡೋ ಇಂಟೆನ್ಷನ್ ನನಗೆ ಬಿಗ್ ಬಾಸ್ ಮನೇಲಿ ಇರಲಿಲ್ಲ. ಸೊ ನಾನು ಮಾಡಲೇಬೇಕು ಅಂತ ಅಂದಿದ್ರೆ ಇವ್ರು ಯಾರು ಹೇಳ ನೆಸೆಸರಿ ನನಗಿರಲಿಲ್ಲ. ಸೊ ನನಗದು ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತು. ಬಟ್ ಇವ್ರಿಗೆ ತೆಗಿಬೇಕಾದ್ರೆ ನನ್ನ ಗ್ರಾಚಾರ, ಅದೇ ಮನೇಲಿ ತುಂಬ ನನ್ನ ಗ್ರಾಚಾರಗಳಾಗಿನೇ ನಾನು ಇವತ್ತು ಕುತ್ಕೊಂಡು ಹಿಂಗೆ ಫೇಸ್ ಮಾಡಿದ್ದೀನಿ. ಹಂಗೆ ಮಾತಾಡೋದಕ್ಕೂ ಅವ್ನು ಎಂಟ್ರಿ ಕೊಡೋದಕ್ಕೂ ಒಂದೇ ಆಗೋಯ್ತು. ನಾವು ಅವನ ಬಗ್ಗೆ ಮಾತಾಡೋದಕ್ಕೂ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಲವ್ವಾಚಿ ಬಡಪ್ಪ ಅಂತೆಲ್ಲ ಹೇಳಿದ್ದೀನಿ. ಅವನು ಸರಿ ಆಯಿತು ಅಂತ ಅವ್ರು ರೇಗಿಸ್ತಾ ಇದ್ರು. ನೋಡು 100 ವರ್ಷ ಆಯಸ್ಸು ಹಂಗೆ ಅಂದ್ಕೊಂಡಷ್ಟೇ ಬಂದಲ್ಲ ನೋಡು ಅಂತ ಅಂದು, ನಾನು ನೋಡಲ್ಲ ವ್ಯಾ ಅಂತ ಅನ್ನ. ಅಯ್ಯಪ್ಪ ಯಾವ ಮಟ್ಟಿಗೆ ಹೊಟ್ಟೋಯ್ತು ಅಂತ ಅಂದರೆ, ಸಿ ದಿಸ್ ಹೋಲ್ ಸ್ಟೋರಿ ವೆಂಟ್ ಇನ್ ಸಮ್ ಅದರ್ ವೇ ಆ್ಯಂಡ್ ಸುದೀಪ್ ಸರ್ ಟುಕ್ ಇಟ್ ಇನ್ ದಟ್ ಥಿಂಗ್. ನೀವು ಒಬ್ರನ್ನ ಹಿಂಗೆ ಮಾಡ್ತಾ ಇದ್ದೀರಾ ಹಿಂಗೆ ಅಂದಾಗ, ಸರ್ ನಾನು ಕಲಾವಿದೆ ಸರ್, ಅದು ಎಸ್ಪೆಷಲಿ ರಂಗಭೂಮಿ ಕಲಾವಿದೆ ಸರ್. ಒಂದು ಪರ್ಸನ್ಗೆ ಅವ್ರು ಹೆಂಗೆ ಇದ್ರೂ ನಾವು ಆ ಥರ ಮಾಡೋಕ್ಕಾಗಲ್ಲ. ಅದನ್ನು ನಾನು ಆ ಥರ ವ್ಯಕ್ತಿ ಅಲ್ಲ. ಎಸ್ಪೆಷಲಿ ಯಾವ ಥರ ಡಿಗ್ರೇಡ್ ಮಾಡೋಷ್ಟು ನನಗೇನು ಕೆಪಾಸಿಟಿ ಇದೆ ಅಂತ ನಾನು ಮಾಡಲಿ. ಡಿಬೇಟ್ಗೆ ಹೋಗೋಕ್ಕೆ ಆಗ್ತಾಯಿಲ್ಲ ನನಗೆ, ಅವ್ರಿಗೆ ವಾದ ಮಾಡೋಕ್ಕಾಗ್ತಾಯಿಲ್ಲ. ನಂಗೆ ಹೆಂಗಾಗೋಗಿತ್ತು ಅಂದರೆ ಹಾನೆಸ್ಟ್ಲಿ ಫಸ್ಟ್ 4 ವೀಕ್ಸ್ ಅಂತೂ ಬರ್ತಾರೆ, ರಿಷಾ ಅಂತಾರೆ, ಇಡೀ ಫುಲ್ಲು ಬೈತಾರೆ ಹೋಗ್ತಾರೆ, ಬರ್ತಾರೆ ಹೇಳ್ತಾರೆ ಹೋಗ್ತಾರೆ, ಬರ್ತಾರೆ ಹೇಳ್ತಾರೆ. ಲಿಟ್ರಲಿ ಅವತ್ತು ಸುದಿಯವ್ರು ನನಗೆ ಹೇಳಿದ್ರು, ಬಚಾವ್ ಕಣೆ ನೀನು ಅಂದಷ್ಟೇ ಕ್ಲಾಸ್ ಸ್ಟಾರ್ಟ್ ಆಯಿತು ಧ್ರುವಂತ್ ವಿಷಯದಲ್ಲಿ. ಯಾಕಂದರೆ ರಕ್ಷಿತಂದು ಆಗಿತ್ತು ಸಂಡೇ ವಿಷಯದಲ್ಲಿ. ನಾನು ಯಾವ ಬಾಯಲ್ಲಿ ಹೇಳಿದ್ರು ನಂಗೆ ಒಂಥರ ಮೈಂಡು, ವಾಟ್ ಆಮ್ ಐ ಡೂಯಿಂಗ್, ಏನು ಮಾಡಿದ್ರು ನೆಗೆಟಿವ್ ಆಗ್ತಾ ಇದೆಯಾ, ಏನು ಹೇಳಿದ್ರು ನೆಗೆಟಿವ್ ಆಗ್ತಾ ಇದೆಯಾ.
ಇಷ್ಟಕ್ಕೆ ಇಷ್ಟು ನೆಗೆಟಿವ್ ಆಗೋಗಿ ನನಗೆ ಹೆಂಗೆ ಆಡಲಿ ಅಂದ್ಬಿಟ್ಟು ನಾನು ಧ್ರುವಂತಗೆ ನಾನು ಆಮೇಲೆ ಪರ್ಸ್ನಲಿ ಹೇಳಿದೆ, ಧ್ರುವಂತ್ ಪ್ಲೀಸ್ ನನಗೆ ಆ ಥರ ಇಲ್ಲ, ಏನೂ ಇಲ್ಲಪ್ಪ, ನೀನು ಒಬ್ಬ ಕಲಾವಿದಾನೆ, ನಾನು ಒಬ್ಳು ಕಲಾವಿದೆ, ಪ್ಲೀಸ್ ಆ ಥರ ಥಿಂಕ್ ಮಾಡಬೇಡಿ ಅಂತ ಹೇಳಿಕ್ಕೆ ಈ ಅಕ್ಸೆಪ್ಟೆಡ್. ಬಟ್ ಅದು ಯಾವ ಥರನೋ ಹೋಗಿ ನಾನು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ. ಐ ಡೋಂಟ್ ನೋ, ಅದೇನೋ ಅವಾಗ ಗೊತ್ತಾಯಿತು ಒಂದು ಫನ್ ಕೂಡ ನೋಡ್ಕೊಂಡು ಮಾಡಬೇಕು ಅಂತ ಹೇಳಿ. ಎಸ್. ಸೊ ಇನ್ನು ನೀವು ಗಿಲ್ಲಿ ಜೊತೆಗೆ ಫಸ್ಟ್ ಹೋಗಿ ಗಿಲ್ಲಿ ಮತ್ತು ಚಂದ್ರಪ್ರಭಾ ಅವ್ರ ಜೊತೆಗೆಲ್ಲ ಸಖತ್ತಾಗಿ ಅದು ಗೊತ್ತಾಗ್ತಿತ್ತು. ಅಫ್ಕೋರ್ಸ್ ಚೆನ್ನಾಗಿ ಆಟ ಆಡ್ಕೊಂಡು ಸುಮ್ಮನೆ ಒಂದು ಕಂಟೆಂಟ್ ಥರ ಮಾಡ್ಬೋದು ಆ ಥರದ್ದೆಲ್ಲ. ಬಟ್ ಅದನ್ನೇ ಮುಂದುವರಿಸಿರೋಕ್ಕಾಗಲಿರಲಿಲ್ಲ. ನಿಮ್ಮ ರಿಯಲ್ ಫೇಸ್ ಏನೋದು ಸೆಕೆಂಡ್ ವೀಕಿಂದ ಗೊತ್ತಾಗ್ತಾ ಹೋಯಿತು. ಅದು ಬಹುಶಃ ಮನೆಯಲ್ಲಿರೋರಿಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ನೀವು ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿರ್ಬೋದು, ಯಾರೀಗ ಗಿಲ್ಲಿ ಟೀಮ್ ಅಂತ ಏನಿಲ್ಲ, ಅದು ಜನಗಳಿಗೆ ಅದು ಅನ್ಸುತ್ತೆ ಅಷ್ಟೇ ಹೊರಗೆ. ಗಿಲ್ಲಿ ಜೊತೆಗೆಲ್ಲ ಯಾರೆಲ್ಲ ಅವ್ರ ವಿಸಿನಿಟಿಯಲ್ಲಿ ಇರ್ತಾರೋ, ಅಂದರೆ ಯಾವ ನೆಗೆಟಿವ್ ವೇಯಲ್ಲೇ ಆಗಿರ್ಬೋದು, ಪಾಸಿಟಿವ್ ವೇಯಲ್ಲಿ, ಬಟ್ ಅವರೆಲ್ಲ ಸೇಫ್ ಆಗಿದ್ದಾರೆ ಆ್ಯಕ್ಚುಲಿ ಮನೆ ಒಳಗಡೆ. ಹೂಎವರ್ ಕಮ್ಸ್ ವಿತ್ ದ ವಿಸಿನಿಟಿ ಆಫ್ ಲೈಕ್ ಗಿಲ್ಲಿ ಸೇಫ್ ಆಗಿದ್ದಾರೆ. ಯಾರು ಅವರಿಂದ ದೂರ ಹೋಗ್ತಾರೋ ಅವರೆಲ್ಲ ಆಚೆನೆ ಮನೆಯಿಂದ. ಆ ಥರ ಆಗಿದೆ ಆ್ಯಕ್ಚುಲಿ. ಆ ಪ್ಯಾಟ್ರನ್ ನೀವು ಅಬ್ಸರ್ವ್ ಮಾಡಿದ್ರ? ಬಿಕಾಸ್ ಇನ್ಫ್ಯಾಕ್ಟ್ ನೀವೇ ಇಷ್ಟಪಟ್ಟೆ ಹೋಗಿದ್ರಿ ಗಿಲ್ಲಿ ಲೈಕ್ ಗೆಲ್ಲಬೇಕು ಅಥವಾ ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ರಘು ಅವರು ಅದೇ ಹೇಳಿದರು ಒಳಗಡೆ ಹೋಗುವಾಗ. ಸೊ ಯಾಕೆ ಅದು ದ್ವೇಷ ಅಂದರೆ, ಅಥವಾ ಆ ದೂರ ಯಾಕಾಯಿತು ಗಿಲ್ಲಿ ಜೊತೆಗೆ? ಮುಳ್ಳು ಹೆಂಗಾಯಿತು ಅಂತ ಅಂದರೆ, ಫಸ್ಟ್ ನಂದಿದೆ, ಯಾಕಂದರೆ ಪಾಪ ಹುಡುಗ ನಾನು ಹೋದಾಗ ತುಂಬ ಚೆನ್ನಾಗಿ ನೋಡ್ಕೊಂಡ, ಅವನೇ ವೆಲ್ಕಮಿಂಗ್ ಮಾಡಿದ್ದು ನನ್ನ ಎಲ್ಲ ಮಾಡಿದಾಗ, ಆ ಸೇವ್ ಮಾಡೋ ಟೈಮಲ್ಲಿ ನಾನು ಅವ್ನಿಗೆ ಹಾರ್ಟ್ ಕೊಡಲಿಲ್ಲ, ನಾನು ಸುದ್ದಿ ಕೊಟ್ಬಿಡ್ತೀನಿ, ಅಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಸೀರಿಯಸ್ ಆಗಿ ಬೇಜಾರು ಮಾಡ್ಕೊಂಡು, ಹೌದು ಹಾನೆಸ್ಟಾಗಿ ಬೇಜಾರು ಮಾಡಿಕೊಂಡು, ಇಲ್ಲ ನಾನು ನಂಬಕ್ಕಾಗಲ್ಲ ಇವಳನ್ನ ಅಂತ ಹೇಳ್ಬಿಡ್ತಾನೆ ಅವನು. ಅಲ್ಲಿ ಮೇ ಬಿ ನಾನು ಕೊಟ್ಟಿದ್ದೆ ಆದರೆ ಅದು ಹುಡ್ಕೊಬಿಡ್ತಿತ್ತೇನೋ. ಅಲ್ಲಿ ಸ್ಟಾರ್ಟಿಂಗೇ ಎಡಗ್ಬಿಟ್ಟಿದೆ. ಬಟ್ ಸ್ಟಿಲ್ ಹಿ ವಾಸ್ ಟ್ರೈಯಿಂಗ್, ಹಿ ವಾಸ್ ಬೀಯಿಂಗ್ ಗುಡ್ ವಿತ್ ಮೀ. ನಾನು ಇಲ್ಲ ಅಂತ ಹೇಳಲ್ಲ. ಮೇ ಬಿ ಆ ಇನ್ಸಿಡೆಂಟ್ ಆಗಿ ಇಷ್ಟು ಮ್ಯಾಟ್ರ್ ಆಗಿದ್ದು ಅಥವಾ ನಂದು ಒಂದು ಇದ್ದಿದ್ದು ಕನೆಕ್ಷನ್ ಮೇಲೇ ಅದಾಯಿತು ಅನ್ನೋದು ಬಿಟ್ಟರೆ ನಥಿಂಗ್ ಒಫೆನ್ಸ್. ಅಲ್ಲಿ ನಾನಾಗಿದ್ದಕ್ಕೆ ನನ್ನ ಬಟ್ಟೆ ಅವ್ನು ತೆಗ್ದಿದ್ದು, ಇನ್ಯಾರಿದ್ದಿದ್ರು ಅವ್ನು ತೆಗಿತಾ ಇರಲಿಲ್ಲ. ಬಿಕಾಸ್ ನಾನು ಅಷ್ಟು ಲಿಬ್ರಲ್ ಕೊಟ್ಬಿಟ್ಟಿದ್ದೆ. ನಂಗೆ ಅದೇ ಹೇಳ್ತಿದ್ರು, ನೀನು ಕೊಟ್ಟಿದ್ಯಾ ಅಷ್ಟು ಸಲಿಗೆ ಅವನಿಗೆ. ನಂಗೆ ಬೇಜಾರು ಇರಲಿಲ್ಲ, ಯಾಕಂದರೆ ಆ ಒಂದು ವಾರ ನನಗೆ ಮುಳ್ಳಾಗೋಯ್ತು. ಸ್ಟಾರ್ಟಿಂಗೇ ನಾನು ಡ್ರಾ ಮಾಡಿ ಲೈನ್ ಮಾಡಿ, ನೋಡ್ರಪ್ಪ ನಾನು ಹಿಂಗೆ ಇಲ್ಲ ಆ ಥರ ಸಿಚುವೇಶನ್ಸ್ ಬಿಹೇವ್ ಮಾಡ್ಕೊಂಡು ಹೋಗಿದ್ದಿದ್ರೆ ಈವನ್ ಜನರು ಅಕ್ಸೆಪ್ಟ್ ಮಾಡ್ಕೊತಾ ಇದ್ರು, ಮನೆಯವರು ಅಕ್ಸೆಪ್ಟ್ ಮಾಡ್ಕೊತಾ ಇದ್ರು. ಓಕೆ ರಿಷಾ ಹೀಗೆ ಇರೋದು ಅಂತ ಹೇಳ್ಬಿಟ್ಟು ಅವರು ತಗೊಂಡು ಹೋಗ್ಬಿಟ್ರು ನನ್ನ ಫನ್ ವರ್ಷನಲ್ಲಿ. ನಾನು ಅಕ್ಸೆಪ್ಟ್ ಮಾಡಿಬಿಟ್ಟು ನಾನು ಹಾಗೇನೆ ಫನ್ ಆಗಿದ್ರೆ ತುಂಬ ಫನ್ ಆಗಿರ್ತೀನಿ. ನನಗಿಲ್ಲ ಅಂತ ಅಂದರೆ ನನಗೆ ಅಷ್ಟೇ ಕೋಪ ಬಂದ್ಬಿಡತ್ತೆ. ಅಷ್ಟೇ ಖುಷಿಯಾಗಿ ಇಟ್ಕೊಳ್ಳಿ ಅಷ್ಟೇ. ಅವರು ಸ್ಲೋ ಡೌನ್ ಮಾಡಿದ್ರು, ಅದು ಫೇಡ್ ಆಗ್ತಾ ಬಂತು. ವೆನ್ ಐ ಗಾಟ್ ಅ ಇನ್ಸಿಡೆಂಟ್ ಆ್ಯಂಡ್ ಐ ಬ್ಲಾಸ್ಟ್ ಔಟ್ ರಕ್ಷಿತನ್ ಮ್ಯಾಟ್ರಲ್ಲೋ ಇದ್ಯಾವುದು ಇನ್ಯಾವುದೋ ಮ್ಯಾಟ್ರಲ್ಲಿ, ಪೀಪಲ್ ಕುಡ್ ನಾಟ್ ಟೇಕ್ ಇಟ್. ಒಳಗಡೆ ಹೊರಗಡೆ ಇರಲಿ, ಒಳಗಡೆ ಯಾರು ಇರು ಹಿಂಗ ನನಗೆ ಹೆಂಗೆ ಅನ್ಸ್ಬಿಡ್ತು, ನಾನು ಯಾಕೆ ಒಂದು ವಾರ ಕ್ಲೋಸ್ ಇದ್ದೆ ಅವ್ರಗಳ ಜೊತೆ ಅಂತ ಫೀಲ್ ಆಗೋದು. ಇಟ್ ವಾಸ್ ಆಲ್ ಲೈಕ್ ನನಗೆ ಹೊಡಿತಾ ಇತ್ತು, ನನಗೆ ಮುಳ್ಳಾಗ್ತಿತ್ತು. ಬಟ್ ನನ್ನ ಆಟ ಇಷ್ಟು ಬೇಗ ಅಂತೂ ಸ್ಟಾಪ್ ಆಗ್ತಾ ಇರಲಿಲ್ಲ ಆನೆಸ್ಟ್ಲಿ. ನನಗೆ ಗೊತ್ತಿರೋಂಗೆ ಒಂದು ಇನ್ಸಿಡೆಂಟ್ ಆಗಿರಲಿಲ್ಲ ಅಂತ ಅಂದರೆ ಮೇ ಬಿ ನನ್ನ ಕೋಪಕ್ಕೆ ನಾನು ಕೈ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ. ಬಟ್ ಸ್ಟಿಲ್ ಕೋಪ ಅಂತ ಹೇಳಲ್ಲ, ಯಾಕಂದರೆ ಕೋಪ ಅಂತ ಹೇಳಿದ್ರೆ ಆ ಮೂಮೆಂಟೇ ಹೋಗ್ತೋಗುತ್ತೆ. ಮೇಲಿದ್ದಿದ್ದು ಸಲಿಗೆ ಮೇಲೆ ಹಂಗೆ ಮಾಡಿದ್ದಕ್ಕೆ ಲೈಕ್ ಇಲ್ಲಿ ಹೊಡೆದಿದ್ದು ಬರೇ ಬಂದಿತ್ತ ಅವ್ರಿಗೆ ನೋಡಿದ್ರ ಮುಲಾಮ್ ಏನಾದ್ರು ಹಚ್ಚಿದ್ರೆ ನೀವು ಹೇಗೆ? ಅದಾದರೂ ಮಾಡಬೇಕಿತ್ತು ನಾನು. ಅಟ್ಲೀಸ್ಟ್ ನಾನು ನಿಜ ಅಷ್ಟೊಂದು ಇದಾಗಿದೆ ಅಂತ ಅಂದರೆ ನಾನು ಸಾರಿ ಕೇಳೋನು ಅವ್ನು ಗಿಡಿವ ನನ್ನ ಲೈಫಲ್ಲಿ ಮೇ ಬಿ ರಿಷಾ ಹತ್ರ ಸೇವೆ ಮಾಡಿಸ್ಕೊಂಡ್ಬಿಟ್ಟೆ ಅಂತ ಟೈಟಲ್ ಸಿಕ್ಬಿಡ್ತಿತ್ತು ಅವನಿಗೆ. ಬೇಕಾದರೆ ಅಷ್ಟು ಮಾಡೋಕ್ಕೆ ರೆಡಿ ಇದ್ದೆ ನಾನು. ನನ್ನಿಂದ ತಪ್ಪಾಗಿದೆ ಅಂತ ಅಂದರೆ ನಾನು ಅಷ್ಟೇ ಡೌನ್ ಟು ಅರ್ತ್ ಆಗಿ ಹೋಗಿ ಮಾಡ್ತೀನಿ. ಅವನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮತ್ತು ನನಗೆಲ್ಲ ಮಸಿ ಬಳಿದ್ರಲ್ಲ, ಇಡೀ ಮನೆ ಅರ್ಧಕ್ಕರ್ಧ ಮನೆ ನನಗೆ ಆ ಇದರಲ್ಲಿ ಝೋನಲ್ಲಿ ಮುಳ್ಗೋದೆ. ಆ ಟೈಮಲ್ಲಿ ಲೆಟರು ಅದು ಇದು ಅಂತ ಬಂದ್ಬಿಡ್ತು. ಇದು ಆ್ಯಕ್ಚುಲಿ ಝೋನ್ ಔಟ್ ಆಗೋಯ್ತು ಗಿಲ್ಲಿದು. ಬಟ್ ಸ್ಯಾಟರ್ಡೇ ಬಂದಾಗ ಇಷ್ಟೊಂದು ಸೀರಿಯಸ್ ಆಗಿದೆಯಾ, PT ಹಾಕಿದಾಗಂತೂ ಈ ಥರ ಸೀರಿಯಸ್ ಆಗಿದೆಯಾ, ನಮ್ಗೆ ಐಡಿಯಾನೇ ಬರಲಿಲ್ವಲ್ಲ ಅಂತ. ಮೇ ಬಿ ಅವನು ಕಾಯ್ತಾ ಇದ್ದ ಅನ್ಸುತ್ತೆ ಸ್ಯಾಟರ್ಡೇ ಬರಲಿ ಅಂತ. ಓಕೆ. ಇನ್ನೊಂದೇನಂದರೆ ನಿಮ್ಮದು ಪ್ಯಾಟ್ರನ್ ಅಂದರೆ ಅಬ್ಸರ್ವ್ ಮಾಡಿರೋದೇನಂತಂದರೆ, ಚಂದ್ರಪ್ರಭಾ ಅವ್ರ ಜೊತೆಗೆ ಕಂಟೆಂಟ್ ಮಾಡ್ಕೊಂಡು ಏನೋ ಒಂದು ಸ್ವಲ್ಪ ಕ್ಲೋಸ್ ಆಗಿದ್ರೆ ಆಚೆ ಬಂದರು ಅಂದರೆ ಅವರಿಗೆ ಬೇಡ ಅಂತ ಅದು ಹೋಗೇ ಬಿಟ್ರತ್ಲಿಗೆ. ಅದಾದಮೇಲೆ ಸುದ್ದಿ ಅವರಿಲ್ಲ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಕೈ ಇಟ್ಕೊಂಡು ಸಾಂತ್ವನ ಹೇಳಿದ್ರಿ, ಅವರು ಹೊರಟೋದ್ರು. ಆಯಿತಾ, ನೆಕ್ಸ್ಟ್ ಧ್ರುವಂತ್ ಅವ್ರ ಜೊತೆಗೆ ಅದೇ ಸ್ಪಿರಿಚುವಲಿ ಕನೆಕ್ಷನ್ ಇತ್ತು ಅಂತೆಲ್ಲ ಹೇಳಿದ್ರಿ. ಅವ್ರು ನಿಮ್ಮ ಜೊತೆ ಬಂದು ಕೂತಿದ್ರು. ಈಗ ನೀವು ಬಂದ್ಬಿಟ್ರಿ. ಸೊ ಏನಿದೆ ಈ ಪ್ಯಾಟ್ರನ್, ಏನು ಹೇಳ್ತೀರಿ? ಇಲ್ಲ, ನಾನು ನಿಜವಾಗ್ಲೂ ನನಗೆ ಫೀಲ್ ಆದಂಗೆ ಐ ಆಮ್ ಫೀಲಿಂಗ್ ಆ ಇನ್ಸಿಡೆಂಟ್ ಆಗಿರಲಿಲ್ಲ ಅಂದರೆ ನಾನು ಆಟ ಇನ್ನೂ ಇರ್ತಿದ್ದೆ. ಯಾವ ಇನ್ಸಿಡೆಂಟು? ಗಿಲ್ಲಿ ಮ್ಯಾಟರ್ ಆಗಿರಲಿಲ್ಲ ಅಂದರೆ ನಾನು ಆಟ ಇನ್ನೂ ಇರ್ತಿರ್ತೇನೋ. ಯಾಕಂದರೆ
ಹೊರಗಡೆ ಜನಕ್ಕೆ ತಪ್ಪು ಅಂತ ಗೊತ್ತಾದ್ಮೇಲೆ ಅಥವಾ ಅವ್ರಿಗೆ ಅದು ಬೇಜಾರಾದಾಗ ನನಗೂ ಅಲ್ಲಿ ಒಳಗಡೆ ಇರೋಕ್ಕೆ ಕಷ್ಟ ಆಗ್ತಾ ಇತ್ತು. ನನ್ನ ಪ್ರೀತಿಯಿಂದ ಮಾಡಿದ್ದೀನೋ ಅಥವಾ ನನ್ನ ಫ್ರೆಂಡು ಅಂತ ಮಾಡಿದ್ದೀನೋ, ಫ್ರೆಂಡ್ ಅಂತ ಅಕ್ಸೆಪ್ಟ್ ಮಾಡಿದ ಗಿಲ್ಲಿನ ಮಾತ್ರ ನನ್ನ ನಗ್ಕೊಂಡು ಅವ್ನು ಈವಂದು ನಾವಿಬ್ರು ಕೋಳಿ ಜಗಳ ಆಡ್ತಾ ಇದ್ರು ಅವ್ನಿಗೆ ಹೇಳ್ತಾ ಇದ್ದೆ ಬೆಳಗ್ಗೆ ಬಂದು ನಿನ್ನ ಮುಖ ತೋರಿಸು ಇಡೀ ದಿನ ಚೆನ್ನಾಗಿರುತ್ತೆ ಅಂತ. ಯಾರಿಗೆ ಹೇಳ್ತೀನಿ ನನಗೆ ಫಸ್ಟ್ ಆಫ್ ಆಲ್. ಸ್ಯಾಟರ್ಡೆ ಬಂದರೆ ಹೇಳ್ತಾ ಇದ್ದೆ, ನಾನೇ ಹುಡುಕ್ತಾ ಇದ್ದೆ ಬ್ಲಾಂಕೆಟ್ ತೆಗೆದ್ಬಿಟ್ಟು ಎಲ್ಲಿದನಪ್ಪ ಹಿಂಗೆ. ಗಿಲ್ಲಿ ಮುಖ ನೋಡಿದ್ರೆ ದಿನ ಚೆನ್ನಾಗಿರುತ್ತೆ ಅನ್ನೋದು ನನಗೆ. ಸ್ಯಾಟರ್ಡೆ ಸಂಡೇ ಎಸ್ಪೆಷಲಿ ಸೇವ್ ಆಗ್ತೀನಿ ಅಂತ ಅಂದ್ಬಿಟ್ಟು ಹೋಯ್ತದು ಏನೋ ಆಗಿ ಬೇಡ ಬಿಡಿ ಯಾರ ಮುಖ ನೋಡ್ದೆ ಅನ್ನೋದು. ಲಾಸ್ಟಿಗೆ ನೀವು ಅವ್ರ ಮುಖ ನೋಡದೆ ಆಚೆ ಬಂದ್ಬಿಟ್ರಿ ಅಂದ್ರೆ ಬಾಯೂ ಹೇಳಿಲ್ಲ ಗಿಲ್ಲಿಗೆ, ಜಸ್ಟ್ ರಾಶಿಕಾ ಹೇಳಿದ್ರೆ ಸೂರಜ್ ಅವರು ಬಿಟ್ಟ ಅನ್ನೋದಂದ್ರೆ ತಗೊಂಡ ಅನ್ನೋದ್ಕಿಂತ ಒಂದು ಮೊಟ್ಟೆ ಇತ್ತು ಪಾಪ ಕೊಟ್ಬಿಟ್ಟು ಬರೋಣ ಅಂತಾನು ಇತ್ತು. ರಾಶಿಕಾನು ಅವಳಾಗವಳೆ ಬಂದಿದ್ದು, ನಾನು ಯಾರಿಗೂ ಹೇಳಬೇಕು ಅಂತ ಇರಲಿಲ್ಲ. ಯಾಕಂದ್ರೆ ಒಬ್ಬಳೇ ಹೋಗಿದ್ದು ಆಟ ಆಡೋಕ್ಕೆ, ಯಾರ ಜೊತೆನೂ ನನಗೆ ಕನೆಕ್ಷನ್ ಬೆಳೀಲಿಲ್ಲ. ಒಂದು ವಾರ ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಒಂದು ವಾರ ನಾನು ಸರ್ವೈವ್ ಆಗಿದ್ದೀನಿ. ಅಂದರೆ ಐ ಹ್ಯಾವ್ ಸ್ಟ್ರಗಲ್ಡ್, ಐ ಹ್ಯಾವ್ ಬೀನ್ ಅಲೋನ್. ಬಟ್ ಎಲ್ಲೋ ನನಗನ್ಸಿದ್ದು ಐ ಶುಡ್ ಹ್ಯಾವ್ ಬೀನ್ ಮೋರ್ ಸ್ಮಾರ್ಟ್. ತುಂಬ ಜಾಲಿಯಾಗಿ ಹೊಟ್ಟೋಗ್ಬಿಟ್ಟೆ, ತುಂಬ ಕ್ಯಾಶುವಲಾಗಿ ಕ್ಯಾಮ್ರಾ ಇರೋದನ್ನ ಮರ್ತುಬಿಟ್ಟೆ ಅಂತ ನನಗೆ ಫೀಲ್ ಆಯಿತು. ಓಕೆ. ಮತ್ತು ಅದೇ ಇನ್ನೊಂದು ನಾವು ಆ್ಯಕ್ಚುಲಿ ಇದು ಈ ಬಿಗ್ ಬಾಸ್ಗಿಂತ ಮೊದಲು ನಾವೊಂದು ಬೇರೆ ಸಿನಿಮಾ ಸಂದರ್ಶನ ನಾವು ಮಾಡಿದ್ವಿ ನಿಮ್ಮ ಜೊತೆಗೆ. ವೆರಿ ಸ್ವೀಟ್, ಪರವಾಗಿಲ್ಲ, ಭಯಂಕರ ತುಂಬ ಸಾಫ್ಟ್ ಸ್ಪೋಕನ್ ಅಲ್ವಾ. ಅಂದರೆ ಅವ್ರಿಗೆ ಪಾಪ ಜೋರಾಗಿ ವಾಯ್ಸ್ ರೈಸ್ ಮಾಡೋಕ್ಕೆ ಬರಲ್ವೇನೋ ಅಂತ ನನ್ನ ಭಾವನೆ ಇದ್ದಿದೆ. ಆ್ಯಕ್ಚುಲಿ ಮನೆ ಒಳಗಡೆ ಹೋದ್ಮೇಲೆ ಕೆಲವೊಂದು ಎಪಿಸೋಡ್ಸ್ ಅದೆಲ್ಲ ನೋಡುವಾಗ ಅನ್ನಿಸ್ತು, ಈ ಥರ ಎಲ್ಲ ಮಾತಾಡ್ತಾರೆ ರಿಷಾ ಅವರು ಅಂತಂದರೆ ಕಂಪ್ಲೀಟ್ ಒಪಿನಿಯನ್ನೇ ಚೇಂಜ್ ಆಯಿತು. ಅಂದರೆ ಕೋಪ ಇದೆ ಅಂತ ಹೇಳಿದ್ರಿ ಮೊದಲೇ, ಅಷ್ಟೇ ಕೋಪ ಇದೆ ಸಿಕ್ಕಾಬಟ್ಟೆ ಅಂತ. ಬಟ್ ಈ ರೇಂಜಿಗೆ ಅಂದರೆ ಆ್ಯಕ್ಚುಲಿ ನಾವು ಮನೆಗಳಲ್ಲೆಲ್ಲ ಸ್ವಲ್ಪ ಮ್ಯೂಟ್ ಮಾಡಿಬಿಡೋರು. ಆ್ಯಕ್ಚುಲಿ ನೀವು ಮಾತಾಡ್ತಿದ್ದೀರ ಆ ರೇಂಜಿಗೆ ಗಲಾಟೆ ಆಗಿದೆ. ಅಂದರೆ ಗಲಾಟೆ ಬಂದ ತಕ್ಷಣ ಮತ್ತೆ ಸುದೀಪ್ ಸರ್ ಇವನ್ ಹೇಳಿದ್ದಾರೆ, ಎಷ್ಟು ಕೂಗಾಟ ಅಂತಂದ್ರೆ ಜನ ನೋಡೋದೇ ಸ್ಟಾಪ್ ಮಾಡ್ಬಿಡೋದು ಒಂದು ಹಂತದಲ್ಲಿ ಅಂತ, ಆ ಥರದ್ದೆಲ್ಲ. ಸೊ ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಜಾಸ್ತಿ. ಒಳ್ಳೇದಾಯ್ತು ಬಂದಿದ್ದು ಆಚೆ, ನಾನು ನಿಜವಾಗ್ಲೂ ಒಳ್ಳೇದಾಯ್ತು ಬಂದಿದ್ದು ಹಂಗಾದ್ರೆ. ಯಾಕಂದ್ರೆ ಮುಂದೆ ದಿನಗಳಲ್ಲಿ ಪಾಪ ಕಷ್ಟಪಟ್ಬಿಡ್ತಾ ಇದ್ರು ಅಂತ ಹೇಳಿ ತಿತ್ಕೊಂತಿದ್ನೇನೋ ಅಂತ. ಬಟ್ ಏನೋ ಹೇಳ್ತಾರಲ್ಲ, ಉಟ್ಕುಣ ಸುಟ್ರು ಹೋಗಲ್ಲ ನಂಗೆ ಅಂತಂದ್ರೆ ಟೈಮ್ ಬೇಕು ಅದಕ್ಕೆ. ನನಗೆ ಆಕ್ಚುಲಿ ಭಯ ಇತ್ತು ಇವತ್ತು ಮಾತಾಡಿಸ್ಬೋದಾ ಹಿಂಗೆ ರಿಷಾ, ಅವತ್ತೇ ಬೇರೆ ಏನೋ ನೋಡಿದ್ನಲ್ಲ ನಾನು ಅಂತ. ಈ ಫನ್ ವರ್ಷನ್ನ ನೋಡಕ್ ಟೈಮ್ ಸಿಗ್ಲಿಲ್ಲ. ಆಮೇಲೆ ಆ ಥರ ಸಿಚುವೇಶನ್ಗಳು ನನಗೆ ಸಿಗ್ಲಿಲ್ಲ. ಲೆಟರ್ ಟೈಮಲ್ಲಿ ತುಂಬ ಸೆಲ್ಫಿಶ್ ಅನ್ಸಿದ್ರು ನನಗೆ ಆ ಥರ ಒಂದು ಕನೆಕ್ಷನ್ ಆಗಿದ್ರೆ ನಾನು ತ್ಯಾಗ ಮಾಡ್ತಾ ಇದ್ದೆ. ಅದು ಸಿಗಲಿಲ್ಲ ಯಾರಿಗೂ. ನಾನು ಎಷ್ಟು ನನಗೆ ಅಂತ ನಿಂತ್ಕೊತೀನೋ, ನನಗೋಸ್ಕರ ನಿಂತ್ಕೊಳ್ಳೋರ್ಗೋಸ್ಕರನೂ ನಾನು ನಿಂತ್ಕೊತೀನಿ. ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ನಂದು ರಾಶಿಕನ್ ಫೈಟ್ ಆದರೂ ಕೂಡ ಕ್ಯಾಪ್ಟನ್ಸಿ ಅನ್ನೋ ಟೈಮಲ್ಲಿ ನಾನು ಅವಳಿಗೆ ಅಂತ ಹೋಗು ಅಂತಾನೆ ಅಂದೆ. ಅಷ್ಟು ಹೋಗು ನೀನು ಅನ್ನೋ ಟೈಮ್ಗೆ ನಿಂತ್ಕೊಂಡೆ. ಆಮೇಲೆ ಸೆಕೆಂಡ್ ಟೈಮ್ ಅವಳು ಆಗಬೇಕು ಅಂತ ಇದ್ದಾಗಲೂ ನಾನು ಸಪೋರ್ಟ್ ಮಾಡಿದೆ. ಸೊ ಐ ವಿಲ್ ಡೂ ದಟ್. ನನಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಜೊತೆ ಇರೋರಿಗೆ ತಗೊಳ್ಳಿ ಅನ್ನೋದು. ಅದೆಲ್ಲೂ ಆ ಥರ ಸಿಚುವೇಶನ್ಸ್ ನೆಕ್ಸ್ಟ್ ಲೆವೆಲ್ ಬಾಂಡಲ್ಲಿ ಬರಲಿಲ್ಲ. ರಾಶಿಕಾ ಅಂದರೆ ಅಂಥ ಫ್ರೆಂಡ್ಶಿಪ್ ಝೋನ್ ಅಂತ ನನಗೆ ಕ್ರಿಯೇಟ್ ಆಗಲಿಲ್ಲ. ಇದ್ದಿದ್ರಲ್ಲಿ ಮನೆಯಲ್ಲಿ ಒಂಥರ ಅವಾಗ ಜಗಳ ಸಿಕ್ಕಾಬಟ್ಟೆ ನಮಗೆ ಆಶ್ಚರ್ಯ ಆಗೋದು, ಇವ್ರು ಇಷ್ಟೊಂದೆಲ್ಲ ಕಿತ್ತಾಡಿದ್ರಲ್ಲ ಮತ್ತೆ ಮಾತಾಡ್ತಾ ಇದಾರೆ. ಪ್ಲಸ್ ಅಗೇನ್ ನೀವು ಶೇರ್ ಮಾಡ್ತಾ ಇದ್ದಿದ್ದು ಅದೆಲ್ಲ ಇಬ್ರು ಒಟ್ಟಿಗೆ ಮಾತಾಡ್ತಾ ಇದ್ದಿದ್ದು, ಅದು ಒಟ್ಟಿಗೆ ವಿ ವರ್ ಶೇರಿಂಗ್ ಸೋ ಮೆನಿ ಥಿಂಗ್ಸ್ ಅಂತಂದಾಗ ಒಟ್ಟಿಗೆ ಇರಬೇಕಾಗಿದ್ದ ಪರಿಸ್ಥಿತಿ ಬಂದಿದ್ರಿಂದ ವಿ ವರ್ ನಾಟ್ ಕ್ಯಾರಿಂಗ್ ದಟ್ ಮಚ್ ಅಂತ ಹೇಳಿ. ಅದು ನನ್ಗೆ ಹೇಳ್ತೀನಲ್ಲ, ಹಂಗಾದ್ರೆ ಒಂದೇ ವಾರಕ್ಕೆ ಬಂದಿದ್ದಿದ್ರೆ ನನ್ನ ಕೋಪಕ್ಕೆ ಕಿಕ್ಔಟ್ ಮಾಡಿಬಿಡ್ತಿದ್ರ ಅಂತ. ಬಟ್ ಸ್ಟಿಲ್ ಐ ಹ್ಯಾವ್ ಸರ್ವೈವ್ ಸೋ ಲಾಂಗ್ ಅಂತ ಹೇಳಿದಾಗ ತಿತ್ಕೊಂಡಿದ್ದೀನಿ, ಇಲ್ಲ ಅಂತ ಅಲ್ಲ. ಯಾಕಂದರೆ ಅದೇ 4 ಜನನ್ನ ಸಂಪಾದನೆ ಮಾಡೋದು ಕಷ್ಟ, ಕಳ್ಕೊಂಡ್ಬಿಡೋದು ಈಸಿ ಅನ್ನೋದು ತುಂಬ ಅರ್ಥ ಆಯಿತು. ಚಿಕ್ಕ ವಯಸ್ಸಿಂದಾನು ಮೈ ರೂಲ್ ನಂದು ಅನ್ನಂದೇ ಬದುಕಿ ಜಾಸ್ತಿ. ಯಾಕೋ ಆವಾಗ ಸುದೀಪ್ ಸರು ಪದೇ ಬರ್ತಾ ಇನ್ನೊಂದು 2 ವಾರ ಅಂದಿದ್ರು. ಮೇ ಬಿ ನನ್ನ ಮೈಂಡ್ ತಿರುಗಿ ಸರ್ ಕ್ಯಾನ್ ಐ ವಾಕ್ಔಟ್ ಅಂತ ಹೇಳೋ ಪರಿಸ್ಥಿತಿ ಮಟ್ಟಿಗೆ ನಾನು ಬಂದ್ಬಿಡ್ತಿದ್ನೇನೋ ಅಂತ. ಯಾಕಂದರೆ ಅಲ್ಲಿ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅಂದರೆ ಮೈಂಡ್ ಸೆಟ್ ಐ ಕ್ಯಾನ್ ಟೆಲ್ ಆರ್ ನಾಟ್. ನಾನು ಇದ್ದಿದ್ದು ಬರೀ 50% ರಿಷಾ ಅಂತ ಸರ್ ಹೇಳ್ಬಿಟ್ಟೆ. ಸೊ ರಿಯಲ್ ಆಗಿ ರಿಷಾನ ನೋಡಿದ್ರೆ ಜನ ಎಕ್ಸೆಪ್ಟ್ ಮಾಡ್ತಾ ಇರಲಿಲ್ವೇನೋ. ಅಷ್ಟರೊಳಗೆ ಬಿಗ್ ಬಾಸಿಂದ ನನಗೊಂದು ಗುಡ್ ಥಿಂಗ್, ಹಿಂಗಿರಬಾರ್ದು, ಹಿಂಗಿದ್ರೆ ಹಿಂಗಾಗಲ್ಲ, ನಿನ್ನ ಜೀವನಕ್ಕೆ ಕಷ್ಟ ಅಂತ ಹೇಳಿ ನನಗೆ ಜೈಲಿಗೆ ಹಾಕಿದಾಗ ತುಂಬಾ ನನ್ನ ಮೈಂಡು ಸಿಕ್ತು ನನಗೆ. ಲೈಕ್ ಇಲ್ಲ, ನೋಡಿಕೊಂಡು ಆಯಿತು ಮಾತಾಡೋಣ, ಕಿರ್ಚಾಡೋಣ, ತಾಳ್ಮೆಯಿಂದ ಸ್ವಲ್ಪ ನೋಡ್ಕೊಳ್ಳೋಣ, ಫಸ್ಟ್ ಕೋಪ ಅನ್ನೋದನ್ನ ಕಮ್ಮಿ ಮಾಡ್ಕೊಳ್ಳೋಣ ಅನ್ನೋದು ತುಂಬ ಅಕ್ಸೆಪ್ಟ್ ಮಾಡಿಕೊಂಡೆ. ಆ ಪ್ರೋಸೆಸ್ಸಲ್ಲೇ ಆ ವಾರ ಇದ್ದಿದ್ದು ನಾನು. ಬಟ್
ಗಾಡ್ ಗ್ರೇಸ್ ಆ ಪ್ರೋಸೆಸ್ಸಲ್ಲೇ ಇದ್ದಿದ್ರೆ ಆಗ್ತಿತ್ತು. ಬಟ್ ಅಗೇನ್ ಬಸ್ಟ್ ಔಟ್ ಆಗಿಬಿಟ್ಟಿದ್ರೆ ತುಂಬ ಕಷ್ಟ ಆಗ್ತಿತ್ತೇನೋ, ಯಾಕಂದರೆ ಆ ಹೋಲ್ಡಿಂದ ಮತ್ತೆ ಬಸ್ಟ್ ಔಟ್ ಆದಾಗ ನಂಗೆ ಅದಕ್ಕೆ 0% ರಿಗ್ರೆಟ್. ನಾನು ಆಚೆ ಬಂದಿರೋದಕ್ಕೆ ನಿಜ ಬೇಜಾರಿಲ್ಲ ನನಗೆ. ಓಕೆ, ಇನ್ನು ಸ್ವಲ್ಪ ಅಂದರೆ ನೆಕ್ಸ್ಟ್ ಕ್ವಶನ್ಗೆ ಸ್ವಲ್ಪ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡಿ, ಬಿಕಾಸ್ ಪ್ರೇಕ್ಷಕರಿಗೆ ಕನ್ಫ್ಯೂಷನ್ ಆಗ್ಬೋದು, ಇವರನ್ನೇ ನೋಡಿದ್ದ ನಾವು ಅಥವಾ ಬೇರೆ ಯಾರಾದ್ರು ಅಂತ. ನೆಕ್ಸ್ಟ್ ಕ್ವಶನ್ ಹೇಳಿದ್ರೆ, ನಾನು ಜಾಸ್ತಿ ನಂಗೆ ಅಂದರೆ ಆನ್ ಎ ಸೀರಿಯಸ್ ನೋಟ್ ನನಗೆ ಓಕೆ ನಿಮ್ಗೆ ಎಂಟರ್ಟೈನ್ ಮಾಡೋದ್ರ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಿತ್ತು. ಅಂದರೆ ಜನಗಳಿಗೆ ಓಕೆ ಇವರು ನೋಡಿದ್ರೆ ಏನು ಎಂಟರ್ಟೈನ್ಮೆಂಟ್ ಸಿಗ್ತಾಯಿತ್ತು ಅಥವಾ ಎಂಗೇಜ್ಮೆಂಟ್ ಏನಾದರೂ ಫ್ಯಾಕ್ಟರ್ ಬಗ್ಗೆ ಯೋಚನೆ ಮಾಡಿರ್ತಿದ್ರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಆಟ ಆಡ್ಬೋದಿತ್ತು. ಬಟ್ ಅದ್ರ ಬದಲು ಅಂದರೆ ನೀವು ರಾಶಿಕಾ ಅವರು ಅಂದರೆ ಕುತ್ಕೊಂಡು ಎಸ್ಪೆಷಲಿ ಸ್ಪಂದನ ಅವ್ರ ಬಗ್ಗೆ ಮತ್ತು ಕಾವ್ಯ ಅವ್ರ ಬಗ್ಗೆ ಅಂದರೆ ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಏನೂ ಮಾಡ್ತಾ ಇಲ್ಲ. ಲೈಕ್ ಕಾವ್ಯ ಇಸ್ ಲೈಕ್ ಕಂಪ್ಲೀಟ್ಲಿ ಲೈಕ್ ಗಿಲ್ಲಿಯಿಂದನೇ ಇರೋದು, ಮತ್ತು ಸ್ಪಂದನ ಏನೂ ಇಲ್ಲ. ಮತ್ತು ಸ್ಪಂದನ ಇರೋದ್ರಿಂದ ನನಗೆ ಅಭಿ ಮತ್ತು ಧನು ಜೊತೆ ಕ್ಲೋಸ್ ಆಗೋಕ್ಕಾಗ್ತಿಲ್ಲ. ಸೊ ಅವರನ್ನು ಕೆಳಗೆ ಇಳಿಸೋದ್ರಲ್ಲೇ ನಿಮ್ಮದು ಫೋಕಸ್ ಜಾಸ್ತಿ ಇತ್ತು ಅಂತ ನನಗೆ ಅನಿಸಿದ ಕಾನ್ವರ್ಸೇಷನ್ ಎಲ್ಲ ನೋಡುವಾಗ. ಯಾಕೆ ಸ್ಪಂದನ ಮತ್ತು ಕಾವ್ಯ ಅವ್ರ ಮೇಲೆ ಅಷ್ಟೊಂದು ದ್ವೇಷ? ನನಗೆ ಏನು ದ್ವೇಷ ಇರಲಿಲ್ಲ ಅವ್ರ ಮೇಲೆ, ಹಾನೆಸ್ಟ್ಲಿ ಯಾವ ದ್ವೇಷನೂ ಇರಲಿಲ್ಲ. ಐ ವಾಸ್ ಟ್ರೈಂಗ್ ಟು ಗೆಟ್ ಕನೆಕ್ಟ್ ವಿತ್ ದೆಮ್ ಅಂತ ಅಷ್ಟೇ. ಅಂದರೆ ಇವಾಗ ನನಗೆ ಸ್ಪಂದನನ ಜೊತೆ ಕನೆಕ್ಟ್ ಆಗಬೇಕು ಅಂತ ಇದ್ದಾಗ ನಾನು ಅವ್ಳಿಗೆ ಹೇಳಿದ್ದೀನಿ ಕೂಡ, ಸುದೀಪ್ ಸರು ಎಷ್ಟು ವರ್ಷದಿಂದ ಪರಿಚಯ ಅಂತ ಅಂದಾಗ ನಾನು ಅವ್ರಿಗೆ ನೀನೊಂದು 6 ವರ್ಷದಿಂದ ಪರಿಚಯ ಅಂದಾಗ ನನಗೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ತೀರಾ ಹೈ ಬೈ ಫ್ರೆಂಡ್ಸ್ ಅಲ್ಲ, ನಾವು ಒಂದು ಕನೆಕ್ಷನ್ ಇದ್ದಿದ್ದು ಫ್ರೆಂಡ್ಸಲ್ಲಿ. ನೀನು ಬಂದು ನನಗೆ ಗ್ರೀಟ್ ಮಾಡ್ಬೋದಿತ್ತು ಅಥವಾ ನೀನು ನನ್ನ ಜೊತೆ ಬಂದು ಕನೆಕ್ಷನ್ ಕ್ರಿಯೇಟ್ ಮಾಡ್ಬೋದಿತ್ತು. ನಾನೇ 2-3 ಸತಿ ಕರೆದ್ರು ನೀನು ನಂಗೆ ಅದು ಬೇಜಾರಿತ್ತು ಅಷ್ಟೇ. ಅವಳು ಇದ್ದಿದ್ರಿಂದ ನನಗೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ನಂಗೆ ಇವ್ರ ಜೊತೆ ಫ್ರೆಂಡ್ಶಿಪ್ ಅಂದರೆ ಎದ್ದೊಟ್ಟೋಗ್ಬಿಡ್ತಿದ್ಲು, ನನ್ನ ಕಾವ್ಯನ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ಎದ್ದೊಟ್ಟೋಗ್ಬಿಡ್ತಿದ್ಲು. ಸೊ ನನಗೆ ಅದು ಎಲ್ಲೋ ನನಗೆ ಮುಳ್ಳಾಯಿತು ಅನ್ನೋದು ಬಿಟ್ಟರೆ ಆ ಹುಡುಗಿ ಮೇಲೆ ಏನೂ ಇರಲಿಲ್ಲ. ಹಂಗೆ ನೋಡಿದ್ರೆ ಲಾಸ್ಟಲ್ಲಿ ಅವಳೇ ನನ್ನ ಹೆಸರು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಎಲ್ಲ ವಿಷಯದಲ್ಲೂ ಎಪಿಸೋಡ್ಸ್ಗಳು ನೀವು ನೋಡಿದ್ರೆ ಅಲ್ಲಲ್ಲೇ ಅವಳು ಪರ್ಸ್ನಲ್ ಮಾಡ್ದಂಗೆ ಆಗ್ಬಿಡ್ತು ಲಾಸ್ಟಲ್ಲಿ. ಬಟ್ ಚೆನ್ನಾಗಿ ಆಡಲಿ ಅಷ್ಟೇ. ಒಂದು ಫ್ರೆಂಡಾಗಿ ನಾನು ಆಮೇಲೆ ಹೇಳಿದೆ, ನೋಡಮ್ಮ ಹಳೇದು ಅವ್ರು ಒಳಗಡೆದು ಲೆಟಸ್ ಪ್ಲೇ ಆಸ್ ಯುವರ್ ಗೇಮ್ ಆಯಿತು. ನನಗೂ ವಿಷಯ ಬಂತು, ಹೊರಗಡೆ ಬ್ಲಾಕ್ ಮಾಡಿದ್ರಂತೆ ನನ್ನ ಅಂತ. ಬ್ಲಾಕ್ ಮಾಡೋಂಥ ಸಿಚುವೇಶನ್ ಏನಿತ್ತು ಅಂತಲೂ ನನಗೆ ಗೊತ್ತಿಲ್ಲ ಅವ್ರದ್ದು. ಸೊ ಆ ಥರ ಎಲ್ಲ ಇದ್ದಾಗ ನನಗದು ಕೇಳಿದ್ಮೇಲೆ ಓಕೆ ಶಿ ಡೋಂಟ್ ಲೈಕ್ ಮೀ ಅಂತ ಅರ್ಥ ಆದಮೇಲೆ ನಾನು ಅಲ್ಲೂ ಕುತ್ಕೊಳ್ಳೋದು ಏನೂ ಇರಲಿಲ್ಲಲ್ಲ. ನಾನು ಬೇಬಿ 1-2 ಸತಿ ಮಾತಾಡಿದ್ದೀನಿ ಅಷ್ಟೇ ರಾಶಿ ಜೊತೆ ಅನ್ನೋದು ಬಿಟ್ಟರೆ ಅದು ನಾನು ಮತ್ತೆ ತೆಗಿಲೇ ಇಲ್ಲ. ನಿಮ್ಮ ಆಟ ನೀವು ಆಟ ಆಡ್ಕೊಳ್ಳಿ ಅನ್ನೋದು ಬಿಟ್ಬಿಟ್ಟೆ ನಾನು ಅಷ್ಟೇ. ಮತ್ತು ಈಗ ಕಾವ್ಯ ವಿಷಯಕ್ಕೆ ಬರೋದಾದ್ರೆ ಅದೇ ಗಿಲ್ಲಿಯಿಂದ ಕಾವ್ಯನ, ಕಾವ್ಯದಿಂದ ಗಿಲ್ಲಿನ ಆ ಥರದ್ದೆಲ್ಲ ಅಂದರೆ ನಾನು ಅದನ್ನು ಯಾಕೆ ಹೇಳಿದೆ ಅಂತ ಹೇಳಿದೆ, ಕಾವ್ಯಂಗೆ ಅವಳದೇ ಆದ ಪೊಟೆನ್ಷಿಯಲ್ ಇದೆ, ಗಿಲ್ಲಿಗೂ ಅವಳದೇ ಆದ ಪೊಟೆನ್ಷಿಯಲ್ ಇದೆ. ಈ ಕಾವ್ಯ ಏನು ಡಮ್ಮಿ ಅಂತ ಹೇಳೋಕ್ಕಾಗಲ್ಲ, ಅವಳಿಗೆ ಅವಳದೇ ಆದ ಗೇಮ್ ಇದೆ. ಸೊ ಇವಂದು ಗೇಮ್ ಇದೆ ಅಲ್ಲ. ಸೊ ಇವರಿಬ್ಬರು ಗೇಮನ್ನು ಮಿಕ್ಸ್ ಆಡೋ ಬದಲು ನನಗೆಲ್ಲೋ ಇಂಡಿವಿಜುವಲ್ ಆಗಿ ಕಾಣಿಸ್ಲಿ ಅಂತ ನನ್ನ ಆಸೆ ಇತ್ತು. ಅವಳು ಎತ್ತಲಿ ಇವನು ಎತ್ತಲಿ, ಇಂಡಿವಿಜುವಲ್ ಆಗಿ ಇವ್ರದೇ ಆದ ಐಡೆಂಟಿಟಿ ಇದೆ. ನಾಳೆ ಹಾಗೆ ಕಾಣಿಸ್ಕೊಳ್ಬಾರ್ದು ನನ್ನ ಮೈಂಡಲ್ಲಿ ಇದ್ದಿದ್ದಂಗೆ. ಯು ಹ್ಯಾವ್ ಯುವರ್ ಓನ್ ಐಡೆಂಟಿಟಿ, ನೀನು ಆಡ್ಬೋದು ಆಡು, ನನಗೆ ಯಾಕೆ ಬೇಕು. ನಾನು ಅದನ್ನು ಹೇಳಿದ್ದೆ, ಕಾವ್ಯನಿಂದ ಗಿಲ್ಲಿನೋ ಗಿಲ್ಲಿನಿಂದ ಕಾವ್ಯನೋ ಅಂತ ಅಲ್ಲ. ಕಾವ್ಯಂಗೆ ಕಾವ್ಯಂದೇ ಆಟ ಚೆನ್ನಾಗಿ ಆಡೋಕ್ಕೆ ಬರುತ್ತೆ, ಗಿಲ್ಲಿ ಆಟನೇ ಬರುತ್ತೆ. ಪ್ಲೇ ಡಿಫ್ರೆಂಟ್. ಅದು ಮುಂದಿನ ದಿನಗಳಲ್ಲಿ ಆಗಾದರೂ ಆಶ್ಚರ್ಯ ಇಲ್ಲ ಅಲ್ವಾ. ಸೊ ಆಟ ಆಡ್ತಾರೆ, ಅದು ಇರಲಿ ಅಂತ ಹೇಳ್ಬಿಟ್ಟೆ ನಾನು ಹೇಳಿದೆ. ಹಂಗೆ ಆಟ ಆಡಲಿ ಅಟ್ಲೀಸ್ಟು ಅಂತ ಹೇಳಿದೆ. ಅವ್ರು ಅದನ್ನು ಬೇರೆ ಥರ ತೊಳ್ಕೊಂಡ್ರು ಅಷ್ಟೇ. ಓಕೆ. ಸೊ ಈಗ ಒಳಗಡೆ ನಿಮ್ಮ ಪ್ರಕಾರ ತುಂಬ ಜೆನ್ಯೂನ್ ಆಗಿ ಯಾರು ಆಡ್ತಾ ಇದ್ದಾರೆ? ಅವ್ರು ಹೆಂಗಿದಾರೋ ಹಾಗೆ ಜೆನ್ಯೂನ್ ಆಗಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಸ್ಟಿಲ್ ನನಗೆ ಏನು ಅನಿಸಿದ್ದು ಅಂದರೆ ನಾನು ಮುಳ್ಳು ಆಗಬಾರ್ದಾಗಿತ್ತೇನೋ ಗಿಲ್ಲಿಗೆ ಅಂತ ನನಗೆ ಫೀಲ್ ಆಗಿತ್ತು. ಎಲ್ಲೋ ನನ್ನ ಆಟಕ್ಕೆ ನಾನೇ ಪಾಯ್ಸನ್ ಮಾಡಿಕೊಂಡೆ ಅಂತ. ಬಟ್ ಹಾನೆಸ್ಟ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಹೇಳೋದನ್ನು ಬೇರೆಯವ್ರು ಹೇಳಿದಾಗ ರೂಡ್ ಅನಿಸುತ್ತೆ, ನೀನು ಹೇಳ್ತಾ ಇದ್ದೀನಿ ಕಟ್ ಆ್ಯಂಡ್ ಕ್ಲಿಯರ್ ತಪ್ಪು ಅಂತ. ಬಟ್ ಅವ್ನು ನಗ್ನಕ್ಕೊಂಡು ಹೇಳ್ತಾ ಇದ್ದಾನೆ, ಅದನ್ನು ಸೀರಿಯಸ್ ಆಗಿ ತೊಗೊತಾ ಇಲ್ಲ. ಬಟ್ ಸೀರಿಯಸ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೇ ಬಿ ಹೀಲ್ ಸ್ಟಾರ್ಟ್. ಕರೆಕ್ಟ್. ಯಾಕೆಂದರೆ ಇವಾಗ ಕಾವ್ಯ ಅವರು ಯಾಕೆಂದರೆ ಕೆಲವೊಂದಷ್ಟು ಒಪಿನಿಯನ್ಸ್ ಇವಾಗ ಸ್ವಲ್ಪ ಅವರಿಗೆ ಎಗೇನ್ಸ್ಟ್ ಆಗಂದರೆ ಏನೋ ಒಪಿನಿಯನ್ಸ್ಗೆ ಇವಾಗ ನೆನ್ನೆ ಯಾರೋ ಮನಸ್ಸಿಗೆ ನೋವಾಗೋ ಥರ ಅವರು ಮಾತಾಡ್ತಾರೆ ಅಂತ ಹೇಳುವಾಗ ಅವ್ರ ಫೋಟೋನೇ ತೊಗೊಂಡಿದ್ರು ಕಾವ್ಯ ಅವರು. ಇವತ್ತು ರಕ್ಷಿತ್ ಅವ್ರು ನಾಮಿನೇಟ್ ಮಾಡಿದ್ದಾರೆ ಬೇರೆ ಬೇರೆ ವಿಷಯಕ್ಕೆ. ಲೈಕ್ ಅವರೆಲ್ಲ ಜೊತೆಗಿದ್ದವರು, ಯಾಕೆಂದರೆ ಅವ್ರಿಗೆ ಸ್ಟ್ಯಾಂಡ್ ತೊಗೊಂಡಿದ್ರು ಗಿಲ್ಲಿ ಅವರು. ಸೊ ಇವಾಗ ಗಿಲ್ಲಿ ಅವ್ರ ಆಟದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ಇದು ಈ ಆಟ ನಾನು ನೋಡಬೇಕಿತ್ತು ಆ್ಯಕ್ಚುಲಿ. ಗಿಲ್ಲಿನ ಅವ್ನು ಹೇಗೆ ಅಂತ ಅಂದರೆ ನನಗೆ ಗೊತ್ತಿರಂಗೆ, ಅಷ್ಟು ದಿನ ನಾನು ಅರ್ಥ ಮಾಡ್ಕೊಂಡಿರಂಗೆ, ಒಂದ್ಸತಿ ಕೈ ಬಿಟ್ಟರೆ ಗಿಲ್ಲಿ, ಒಂದ್ಸತಿ ಗಿಲ್ಲಿ ನಂಬಿಕೆ ಕಳ್ಕೊಂಡ್ರೆ ಕಳ್ಸೋದು ತುಂಬ ಕಷ್ಟ. ಎಸ್ಪೆಷಲಿ ಗಿಲ್ಲಿದು ಒಂದು ಸತಿ ಕೈ ಬಿಟ್ಬಿಟ್ರೆ ನಾವು ಎಷ್ಟೇ ಟ್ರೈ ಮಾಡಿದ್ರೂ
ಚೆನ್ನಾಗಿರ್ತೀವಿ ಬಾ ಅಂತ ಅಂದರೆ ಅವ್ನ ಮನ್ಸಿಗೆ ಬಂದ್ಬಿಟ್ರೆ ಹೊಟ್ಟೋಯ್ತದು, ಮತ್ತೆ ಅವ್ನು ಕೊಡಲ್ಲ ಆ ಜಾಗನ. ಕಳ್ಕೊಂಬೇಡಿ ಅಂತ ನಾನು ಹೇಳ್ತೀನಿ, ಇಲ್ಲಿ ಹೇಳ್ಬೋದು, ಮನೆ ಒಳಗಡೆ ಇರೋರು ಕಳ್ಕೊಂಬೇಡಿ ಅಂತ. ಕಳ್ಕೊತೀನಿ ಅಂತ ನಿಂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಡಬ್ಬಲ್ ಆಟ ಆಡ್ತಾನೆ ಅವನು, ಚಂದ ಆಟ ಆಡ್ತಾನೆ. ಇನ್ನು ಇವಾಗ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರಾಗಿರ್ಬೋದು, ಅಥವಾ ಕೆಲವೊಂದಷ್ಟು ಮನೆಯಲ್ಲಿ ಈಗ ಮಾತುಕತೆ ಆಗುತ್ತೆ ಏನಂತಂದರೆ, ಇದು ಹಿಂಗೆ ಬೇರೆ ಥರ ಪೋಟ್ರೆ ಆಗಿರ್ಬೋದು ಹೊರಗಡೆ, ಇದು ಹಂಗಾಗಿರ್ಬೋದು ಹಿಂಗಾಗಿರ್ಬೋದು. ಜಾನ್ವಿ ಅವರಂತೂ ಸುಮಾರು ಸಲ ಏಕೆಂದರೆ ಓಕೆ ಅವರು ಚಾನಲ್ ಅವರು ಅಂತ ಇದು ಮಾಡ್ತಾರೆ, ಅದು ಇದಂತೆಲ್ಲ ಸುಮಾರಲ್ಲ ಅದೆಲ್ಲ ಮಾತಾಡಿದ್ರು. ಅಂದರೆ ಜನ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಳಗಡೆ, ಅವರು ಆ ಒಳಗಡೆ ಏನು ಸಿಚುವೇಶನ್ಸ್ ಇದೆ ಅದಕ್ಕೆ ಮಾತ್ರ ರಿಯಾಕ್ಟ್ ಮಾಡಲಿ, ಅದ್ರ ಜೊತೆಗೆ ನಮಗೆ ಎಂಟರ್ಟೈನ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋ ಜನ. ಬಟ್ ಹಿಂದಿನ ಸೀಸನ್ಗಳಲ್ಲೂ ಅದು ಮಾತ್ರ ಆಗ್ತಿತ್ತು, ಅವರೆಲ್ಲ ಅಲ್ಲೇ ಜೀವಿಸ್ತಾ ಇದ್ರು, ಅದನ್ನ ನೋಡಿ ನಾವು ಖುಷಿ ಪಡ್ತಾ ಇದ್ವಿ ಲೈಕ್ ಆಸ್ ಅನ್ ಔಟ್ಸೈಡರ್ ಆಗಿ. ಇಲ್ಲಿ ಏನಾಗೋಗಿದೆ, ಫುಲ್ ಕ್ಯಾಲ್ಕುಲೇಷನ್ನು, ಇದು ಹೆಂಗೆ ಹೋಗುತ್ತೋ ಹೊರಗಡೆ, ಅದು ಹೆಂಗೆ ಆಗುತ್ತೋ, ಅಂದರೆ ಅದು ಕಂಪ್ಲೀಟ್ ಹೊರಗಡೆ ನೋಡೋರಿಗೆ ಫ್ರಸ್ಟ್ರೇಷನ್ ಆಗ್ತಿದೆ. ಅಯ್ಯೋ ನಿಮ್ಮ ಪಾಡಿಗೆ ನೀವು ಒಳಗಡೆ ಇದ್ದೀರಾ, ನೀವು ಜೀವನ ಮಾಡಿ, ನಾವು ಅದನ್ನು ಡಿಸೈಡ್ ಮಾಡ್ಕೋತೀವಿ ನೀವು ಹೆಂಗೆ ಅಂತ. ಬಟ್ ಎಲ್ಲರೂ ತುಂಬ ಕ್ಯಾಲ್ಕುಲೇಟಿವ್ ಆಗ್ತಿದ್ದಾರೆ. ಕರೆಕ್ಟ್. ಬಟ್ ತುಂಬ ಕಡಿಮೆ ಜನ ಮಾತ್ರ ಗಿಲ್ಲಿ, ರಘು ಅವರು, ರಕ್ಷಿತಾ ಎಲ್ಲ ಸ್ವಲ್ಪ ಜೆನ್ಯೂನ್ ಆಗಿದ್ದಾರೆ. ಅವ್ರು ಅದ್ರ ಬಗ್ಗೆ ಹೊರಗಡೆ ಏನಾಗ್ತಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸೊ ಯಾಕಂದ್ರೆ ಆಗ್ತಿದೆ, ಕೋಪ ಬಿಟ್ಟು ಜೀವ್ಸಕ್ ಸ್ಟಾರ್ಟ್ ಮಾಡಿದೆ, ಆಗ ಜನ ಅಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೋಪ ಬಿಟ್ಟೆ ಅಂತಂದ್ರೆ ಬೇಡಪ್ಪ, ತಡ್ಕೊಂಡೆ ಆ ವಾರ 2 ಡಿಸಿಷನ್ 2 ಸತಿ ಇರಿಟೇಟ್ ಆದಾಗ್ಲೂ ಬಿಟ್ಬಿಡೋಣ ಅನ್ನೋ ಟೈಮಲ್ಲಿ ಅವ್ರ ಜೊತೆ ನಕ್ಕೊಂಡು ಜೀವ್ಸಕ್ ಮಾಡಿದಾಗ ನನ್ಗೆ ಅವಾಗ ಆಕ್ಚುಲಿ ಪಾಸಿಟಿವ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಆಕ್ಚುಲಿ. ಬಟ್ ಅದನ್ನ ಎಲ್ಲರೂ ಮಾಡ್ಬಿಟ್ರೆ ಅವ್ರು ಅನ್ಕೊಳ್ಳೋದೇ ಬೇಡ ಕಂಟೆಂಟ್ ಬೇಕು ಅಂತ, ತಾನೇ ಸಿಕ್ಬಿಡುತ್ತೆ. ಒಂದೇ ಪ್ರಾಬ್ಲಮ್ ಏನಾಗ್ತಾ ಇರೋದು ಅಂದ್ರೆ, ಹೆಂಗೋ ತೆಳ್ಕೊಂಡು 1 ವಾರ ಸೇವ್ ಆಗ್ಬಿಡೋಣ, ಈ ವಾರ ಸೇಫು, ನಾನು ಏನು ಮಾಡೋದ್ ಬಿಡ, ನೆಕ್ಸ್ಟ್ ವಾರ ನೋಡು, ಅದು ಎದ್ದೆದ್ ಕಾಣಿಸ್ತಾ ಇದೆ ಅಂದಾಗ ಯಾರು ಜೀವಿಸ್ತಿಲ್ಲ ಅಂತ ಅರ್ಥ ಅಷ್ಟೇ. ಜೀವಿಸಿದ್ರೆ ಮನೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಒಂದು ಒಳ್ಳೆ ಪ್ಯೂರ್ ಸಂಬಂಧ ಬೆಳೀತಾ ಇತ್ತು, ನನಗ್ ನೀನು ನಿನಗ್ ನಾನು ಅಂತ ಬೆಳೀತಾ ಇತ್ತು. ಅದು ಕಾಣಿಸ್ಲಿಲ್ಲ ನನಗೆ ಮನೆ ಒಳಗಡೆ. ಓಕೆ. ಸೊ ಹುಡುಗರಲ್ಲಿ ಯಾರ ಮೇಲೆ ನಿಮಗೆ ಕ್ರಶ್ ಆಯ್ತು? ಇದು ಹಾನೆಸ್ಟ್ ಆಗಿ ಹೇಳಬೇಕು ಉತ್ತರ. ಹಾನೆಸ್ಟ್ ಆಗಿ ಆಫ್ ಕ್ಯಾಮರಾ ಹೇಳ್ತೀರಾ? ಇಲ್ಲಪ್ಪ, ನನ್ಗೆ ಆ ಥರ ಟ್ರ್ಯಾಕು ಆ ಥರ ಎಲ್ಲ ಟ್ರ್ಯಾಕ್ ಅಲ್ಲ, ನಿಜವಾಗ್ಲೂ ಕ್ರಶ್ ಆಗೋದು, ಲೈಕ್ ಆಗಿದ್ದು ಒಬ್ಬರನ್ನ ನೋಡಿದಾಗ. ನಿಜವಾಗ್ಲೂ ಯಾರ ಮೇಲೂ ಆಗಿಲ್ಲ, ಆನೆಸ್ಟ್ಲಿ ಯಾರ ಮೇಲೂ ಆಗಿಲ್ಲ. ಅದಕ್ಕೇನೆ ಸುಮ್ಮನೆ ಕಾಮಿಡಿಯಾಗಿ ತಗೊಂಡು ಚಂದ್ರಪ್ರಭಾ ಅವ್ರ ಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು. ಕಾಮಿಡಿನಾದ್ರೂ ಬರಪ್ಪ, ವಿಡಿಯೋ ಕಂಟೆಂಟ್ ಆದ್ರೂ ಹೋಗ್ಲಿ ಸುಮ್ಮನೆ ಅಂತ ಹೇಳಿ ಮಾಡಿದ್ದು. ಅವ್ರದ್ದು ಹೋಗ್ತಾ ಪಾಪ ಹೆಂಗಾಗೋಯ್ತು ಅಂದರೆ ಅವ್ರಿಗೆ ಸ್ಟಾರ್ಟೆಡ್ ಟು ಫೈರ್ ಬ್ಯಾಕ್ ಆ ಕಡೆ ಸೈಡ್. ನಾನು ಹೇಳೋಣ ಅಂತಿದ್ದೆ, ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಮಾತಾಡಬಾರ್ದು, ನಿಮಗೆ ಗೊತ್ತಿದ್ರೆ ಬೇರೆ ಥರ ಇದು ಮಾಡಿ. ಮೇ ಬಿ ಅವ್ರಿಗೆ ಗೊತ್ತು ನೀವು ಮಾತಾಡಿದ್ದೀರಾ, ಏನಾಯಿತು ಏನು ಕಥೆನೋ ಗೊತ್ತಿಲ್ಲ. ಅದು ನನಗಂತೂ 1% ಎಫೆಕ್ಟ್ ಆಗಿಲ್ಲ, ನಮ್ಮ ಮನೆಯವ್ರಿಗೂ 1% ಎಫೆಕ್ಟ್. ಅವ್ರು ಕೇಳ್ತಾ ಇದ್ರು ನಿಮ್ಮ ಮನೆಯವ್ರಿಗೆ, ಇವರು ಕಾಮಿಡಿಯನ್, ಗಿಲಿ ಮಾಡಿದ್ದೀರಾ, ನೀವು ಹೆಂಗಂತ ಗೊತ್ತು. ಆ್ಯಂಡ್ ನನಗೆ ನನ್ನ ಲಿಮಿಟ್ಸ್ ಗೊತ್ತು, ಎಷ್ಟು ಮಾಡ್ಬೇಕು ನಾನು ಅಷ್ಟೇ ಮಾಡೋದು, ನಾನು ಅದ್ರ ಮೇಲೆ ಅತಿರೇಕನೂ ನಾನು ಮಾಡೋಕ್ಕೆ ಬಿಡಲ್ಲ ಅಂತ ಅಂದಾಗ ನಾನು ಅವ್ರ ಜೊತೆ ಸಾಕು ಅವ್ರು ಏನು ಅನ್ಕೊಂಡ್ಬಿಡ್ತು, ಯಾರೋ ಹೇಳ್ಕೊಂಡ್ಬಿಟ್ಟಿದ್ದಾರೆ ನನ್ನ ಜೊತೆ ಮಾತಾಡ್ಸ್ಬೇಡ, ಹಿಂಗೆಲ್ಲ ಹೊಟ್ಟೋಯ್ತು. ನಾನು ಈ ಥರ ಎಲ್ಲ ಇದನ್ನೇ ಸಾಲ್ವ್ ಮಾಡ್ಲಾ ಮನೇಲಿ, ನನ್ನ ಪಾಡಿಗೆ ನಾನು ಇರಲಾ. ನನಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ, ಹೋಗ್ತಾ ದಿನಗಳಲ್ಲಿ ಡೇ 1 ನಾನು ರಾಂಗ್ ಆಗಿದ್ದೀನಿ, ಡೇ 1 ಸ್ಟಾರ್ಟ್ ಮಾಡಿರೋದೇ ನಾನು. ಈಗ ಏನು ಸರಿ ಮಾಡಿದ್ರು ಸರಿ ಆಗಲ್ಲ, ಅದು ಬಿಡು, ಅದಾಗದೇ ಸರಿ ಆಗಲಿ ಅನ್ನೋದು ಬಿಡು ಅನ್ನೋದು. ಸರಿ ಆಗಲಿಲ್ಲ, ಅವರು ಹೊಟ್ಟೆ ಹೋದ್ರು, ಅವ್ರು ಹೊಟ್ಟೋದ್ರು. ನೀವು ತಡೆಯೋ ಪ್ರಯತ್ನನೇ ಮಾಡಲಿಲ್ಲ, ಯಾಕೆ ಅದು? ಯಾಕೆ ಗೊತ್ತು, ಅವ್ರು ಯಾರನ್ನೂ ನನ್ನೂ ಮಾತಾಡ್ಸ್ಲಿಲ್ಲ, ಗಿಲ್ಲಿಯವ್ರನ್ನ ಮಾತಾಡ್ಸ್ಲಿಲ್ಲ. ಗಿಲ್ಲಿ ಕುಗ್ಬಿಟ್ಟ ಪಾಪ, ನನ್ನೇ ಮಾತಾಡ್ಸ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ರೀಸನು ಹೇಳಿಲ್ಲ. ಸರಿಯಾದ ವೇದಿಕೆ ಸಿಕ್ಕಿದಾಗ ಕಾರಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ನೀವು ಬರೋಕ್ಕೆ ವೆಯ್ಟ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ, ಈಗ ಇನ್ನೊಂದ್ಸಲ ಕೇಳಬೇಕು, ರಿಷಬ್ ಬಂದಿದ್ದಾರೆ ಇವಾಗ ಹೇಳಿ ಅಂತ. ಇಲ್ಲ ಅಂತ ಇಲ್ಲ, ಅವ್ರಿಗೆ ಗೊತ್ತಿತ್ತು, ಅವ್ರೊಬ್ಬರೇ ಹೇಳ್ತಿದ್ದೆವು ಕಮ್ಮಿ ಮಾಡ್ಕೋ ಕೋಪ, ಕಮ್ಮಿ ಮಾಡ್ಕೋ, ಯಾಕೆ ಹಿಂಗೆ ಒಳ್ಳೆ ಕೋಪ. ಬಟ್ ಅವ್ರ ವೈಫಿಗೆಲ್ಲ ಸ್ವಲ್ಪ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ ಅವ್ರಂದ್ರೆ, ನಿಮ್ಮ ಜೊತೆ ಆಡ್ತಾ ಇದ್ದಿದ್ದೆಲ್ಲ ನೋಡಿ ಆ ಥರದ್ದೆಲ್ಲ ಸ್ವಲ್ಪ ಅದು ಫನ್ನಾಗಿ ಫನ್ನೇ ಹೌದು. ಅದು ನಾವು ತಮಾಷೆಯಾಗಿ ತೊಗೊಂಡ್ವಿ. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಫೈನ್ ತಾನೇ, ಯಾಕಂದರೆ ವಾಟ್ ಎವರ್ ವಿ ಶುಡ್ ರೆಸ್ಪೆಕ್ಟ್ ದೆಮ್, ದೇ ಹ್ಯಾವ್ ದಟ್ ಅಂತ ಹೇಳ್ಬಿಟ್ಟು. ಆಮೇಲೆ ಸುದ್ದಿದೂ ನಾನು ನೋಡಿದೆ, ಏನೋ ಕೈ ಇಟ್ಕೊಂಡಿದ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಒಂದು ಸಿಂಪತಿ ಇದ್ದಿದ್ದು ಸುದ್ದಿ ಮೇಲೆ, ಆನೆಸ್ಟ್ಲಿ. ಮನೇಲಿ ಒಂದು ಸಿಂಪತಿ ನನಗೆ ಹೆಂಗೆ ಅನಿಸ್ತು, ಹೋಗ್ತಾ ದಿನಗಳಲ್ಲಿ ಸಿಗಲಿಲ್ಲ ನನಗೆ ಆ ವ್ಯಾಲ್ಯೂ ಅನಿಸ್ಬಿಡ್ತು. ಪ್ರತಿ ಟೈಮು ಜಾನ್ಸು ಅದು ಇದು ತೆಗಿತಾ ಇದ್ರು, ನಾನು ಅಷ್ಟೊಂದು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ, ನನ್ನ ಹೆಸರು ಬಾಯಲ್ಲಿ ಬರ್ತಾ ಇಲ್ಲ ಅನ್ನೋದು ನಾನು ಬಿಟ್ಟುಬಿಟ್ಟೆ ಆವಾಗ. ಬಟ್ ಅವಾಗ ಏನಾಗೋಯ್ತು ಅಂದರೆ, ಆ ವಾರ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನಾನು ಹೋಗ್ತೀನಿ ಅಂತ ಅನ್ನಿಸ್ತೋ ಗೊತ್ತಿಲ್ಲ, ತುಂಬ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ ರಕ್ಷಿತನ್ದೆಲ್ಲ ಅಗ್ರಿ ಮಾಡಿಕೊಂಡು ನಾವು ಸುದಿನ ಸೇವ್ ಮಾಡಿ ಕಳಿಸಿದಾಗ
ಮತ್ತೆ ವಾಪಸ್ ಬಂದು ಡೈರೆಕ್ಟ್ ನಾಮಿನೇಷನ್ ಆಗಿಬಿಟ್ರು. ಮತ್ತೆ ನಮ್ಗೇನಿತ್ತು ಅಂತ ಅಂದರೆ ಆ 3ನೇ ಟಾಸ್ಕು ತುಂಬ ಕ್ರಿಷಿಯಲ್ ಇತ್ತು. ಗೆದ್ದುಬಿಟ್ರೆ ವೀಕ್ ಇರೋರನ್ನ ಕರ್ಕೊಂಡ್ಬಿಡೋಣ ಅನ್ನಂಗಿತ್ತು. ಅವ್ರು ನಡಕ್ತಾ ಇದ್ದಾರೆ, ಹಿಂಗೆ ಅಂತ ಇದ್ದಾರೆ, ಅಂದರೆ ಸೋತೋಗ್ತಾ ಇದೆ ಅಂದರೆ ಅವ್ರಿಗೆ ಫೀಲ್ ಆಗೋಯ್ತು ನಾನು ಹೊಟ್ಟೋಗ್ತೀನಿ. ನಾನು ಆ ಬರದಲ್ಲಿ ಕೈ ಹಿಡ್ಕೊಂಡು ಏನೂ ಆಗಲ್ಲ, ಇರಿ ಅವ್ರಿಗೆ ಸಾತ್ವನ ಹೇಳಕ್ಕೆ ಹೋಗ್ಬಿಟ್ಟು ಅದು ಇನ್ನೊಂದು ಥರ ಆಗೋಗಿದೆ. ಅಂದರೆ ಕುಗ್ಗಿಬಿಟ್ಟಿದ್ರು. ನಾನು ನಿಜ ಹೇಳ್ತೀನಿ, ಶ್ರುತಿ ಅವರು ಎಮೋಷ್ನಲಿ ಜಸ್ಟ್ ಸಾಂತ್ವನ ಹೇಳ್ತಾ ಇದ್ದಿದ್ದು ಅಷ್ಟೇ ಪಾಪ. ಯಾಕಂದರೆ ಆ ಕನೆಕ್ಷನ್ ಅವ್ರ ಪಾಪ ಅವ್ರಿಗೆ ಸೇಮ್ ಈಕ್ವಲ್ ಕೊಟ್ಟರು ಬಾಂಡು. ರಾಶಿಕಂಗೂ ಹಾಗೆ ಕೊಟ್ಟರು ಸಪೋರ್ಟ್ ಅಂತ ನಿಂತ್ಕೊಂಡಾಗ. ಜಾನ್ವಿ ಅವ್ರಿಗೂ ಹಾಗೆ ಇತ್ತು ಅವ್ರದ್ದು. ಸೊ ನನ್ನ ಬಗ್ಗೆ ಕೆಟ್ಟದಾಗಿ ಅವ್ರು ಮಾತಾಡಿದಾರೆ ಪಾಪ ಹಿಂದ್ಗಡೆ ಅನ್ನೋದು ನನಗೆ ಅಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಯಿತು ಗೊತ್ತಾದ್ಮೇಲೆ. ಸೊ ನನಗೆ ಅವಾಗ ನನಗೆ ತುಂಬ ರಿಯಲೈಸ್ ಆಯಿತು, ಇಟ್ಸ್ ಲೈಕ್ ಇಷ್ಟೇ ಗೇಮ್ ಆಡಿದಿದ್ರೆ ಚೆನ್ನಾಗಿರ್ತಾ ಇತ್ತು. ತುಂಬ ನಾನು ಎಮೋಷ್ನಲ್ ಕಾಣಿಸ್ಲೇ ಇಲ್ಲ ನೋಡಿ ಜನಕ್ಕೆ. ಆ್ಯಕ್ಚುಲಿ ನಾನು ಎಮೋಷ್ನಲ್ ಆಗ್ಬಿಟ್ಟು ಬಟ್ ಫುಲ್ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ಕೊಂಡಿದ್ದು ಜಾಸ್ತಿ ಜನಕ್ಕೆ. ಹಂಗಾದ್ರೆ ಐ ಡೋಂಟ್ ನೋ ಏನು ಹೇಳಲಿ ಅಂತ ಹೇಳಿದ್ರೆ, ಈಗ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಬಟ್ ನಾನು ಇನ್ನೂ ಅಷ್ಟು ಕ್ಯಾಲ್ಕುಲೇಟಿವ್ ಆಗಿ ಆಡ್ತಿಲ್ಲ ಅಂತ ನನಗೆಲ್ಲೋ ಫೀಲ್ ಆಗ್ತಾ ಇತ್ತು. ಬಟ್ ಏನೋ ದೇವರು ದೊಡ್ಡದಾಗೇನೋ ಆಗೋದಕ್ಕೆ ಚಿಕ್ಕದಾಗೆ ಮುಗಿಸಿದ್ದಾನೆ ಅಂತ ಅನ್ಕೊಂತೀನಿ. ಕ್ಯಾಪ್ಟನ್ಸಿ 2 ಸಲ ಅವಕಾಶ ಸಿಕ್ತು. ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡ್ರಿ. ಫಸ್ಟ್ ಬಿಡಿ ಅದು ಓಕೆ, ಎಂಟರ್ ಆದ್ರಿ ಏನೋ ಸ್ವಲ್ಪ ಗಾಬರಿ ಇರುತ್ತೆ, ಅದೆಲ್ಲ ಓಕೆ. ಬಟ್ 2ನೇ ಸಲ ಜನಗಳ ಮುಂದೆ ಲೈಕ್ ಅಂದರೆ ಮಾತಾಡೋ ಪ್ರಯತ್ನ ಆಯಿತು. ನನಗೆ ಮಾಡೋರು ಬಂದಮೇಲೆ ಆ ಹೋಪ್ ಹೊಟ್ಟೋಗಿತ್ತು. ಆಮೇಲೆ ಎಲ್ಲೋ ಬರುತ್ತೆ, ಈಕ್ವಲ್ ಫೈಟ್ ಇತ್ತು ಅಂತ ಅನ್ನಿಸ್ತು, ಯಾರಿಗಾರು ಕೊಡ್ಬೋದು ಅಂತ. ನಮಗೆ ವಿಜುವಲ್ ಸೌಂಡ್ ಬರ್ತಾಯಿತ್ತು ಮಾಡುವವ್ರದ್ದು. ನಮ್ಗೆ ಹೆಂಗೆ ಅನ್ಸ್ಬಿಡ್ತು ಗೊತ್ತಾ, ಇಷ್ಟೊಂದು ಪೊಟೆನ್ಷಿಯಲ್ ಇದೆಯಾ ಇವ್ರಿಗೆ, ಅಂದರೆ ಕಾಣಿಸ್ತಾನೆ ಇಲ್ದಿರೋ ವ್ಯಕ್ತಿಗೆ ಇಷ್ಟು. ಐ ವಾಸ್ ಲೈಕ್ ಹಂಗಾರೆ ಸೈಲೆಂಟ್ ಆಗಿದ್ದಾರೆ ಅಂತ ಅಂದರೆ ಆಟ ಆಡ್ತಾ ಇದ್ದಾರೆ. ನಾವು ಅನ್ಕೊಂಡಿದ್ದೀವಿ ನಮ್ಮನ್ನೆಲ್ಲ ತೋರಿಸ್ತಾನಿಲ್ಲ ಅನ್ಕೊಂಡ್ರೆ ಹೇಗೆ ಅಂದರೆ ಹೊರಗಡೆ ಅಂತ ಅಂದರೆ ನಾವು ಕಾಣಿಸಲ್ಲ ಅಂತ ಅನ್ಕೊಳ್ಬೋದು ಅಷ್ಟೇ. ಬಟ್ ಅವ್ರದ್ದು ರೇಂಜೇ ಬೇರೆ ಇದೆ, ಇದೇ ಬೇರೆ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಅವತ್ತು ಕ್ಲಾರಿಟಿ ಸಿಕ್ಕಿ ಅದು ಒಂಥರ ಆಗೋಯ್ತು. ಅವ್ರದ್ದು ನೆಕ್ಸ್ಟ್ ಲೆವೆಲ್ ಫ್ಯಾನ್ ಬೇಸ್ ಆಗೋಯ್ತು ಮಾಡುವವ್ರಿಗೆ. ಓಕೆ. ಮತ್ತು ಕೆಲವೊಂದು ಕಡೆ ಅಂದರೆ ಜನಗಳಿಗೆ ಎಪಿಸೋಡ್ ನೋಡಿದಾಗ ಅನಿಸಿರೋದು ಏನೋ ನಾನು ಹೈಲೈಟ್ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡು ಲಾಸ್ಟ್ ಇವಾಗ ಇನ್ನೇನು ಫ್ರೈಡೇ ಆ ಟೈಮ್ ಸಾಟರ್ಡೆ ಎಪಿಸೋಡ್ ಬರುವಾಗ ಗಲಾಟೆ ಮಾಡ್ತಿದ್ರು ರಿಷಾ ಅವರು, ಸ್ವಲ್ಪ ಹೈಲೈಟ್ ಆಗೋಣ ಅಂತ. ಎಸ್ಪೆಷಲಿ ಮೊನ್ನೆ ಲಾಸ್ಟ್ ಸಾಟರ್ಡೇನ ಮಾಳುವವ್ರ ಜೊತೆ ಗಲಾಟೆ ಮಾಡಿದಂತು. ಈ ವಾರ ಏನೂ ಇರಲಿಲ್ವಲ್ಲ, ಮೋಸ್ಟ್ಲಿ ಕಂಟೆಂಟ್ ಏನೋ ಒಂದು ನಾನು ಹೈಲೈಟ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ದಂಗಿತ್ತು ಅದು. ಆ್ಯಕ್ಚುಲಿ ಇಟ್ ವಾಸ್ ಆರ್ಗ್ಯಾನಿಕ್. ಯಾಕಂದರೆ ಆ ವಾರ ನನ್ನ ಜಗಳನೇ ಅಂಥ ಜಗಳ ಆಡಬೇಕು ಅಂದಿದ್ರೆ ನಂದು ರಾಶಿಕೊಂದು ಹತ್ಕೊಂತು. ಅವಾಗಲೇ ಅಲ್ಲೇ ನಂದು ಸಹಿಸ್ಕೊಂಡೇ ಇರೋಷ್ಟು ಮಟ್ಟಿಗೆ ಹೋಯ್ತು. ಅಲ್ಲೇ ಕಂಟ್ರೋಲ್ ಆಗ್ಬಿಟ್ಟು ಎದ್ದು ಬಂದ್ಬಿಟ್ಟೆ ನಾನು ಆಚೆ. ಸೊ ಇನ್ನೊಂದು 2 ಕಡೆ ಜಗಳ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಮಾಡೋರ್ದು ಏನಾಯಿತು ಅಂದರೆ ಅವರೇ ನೀವು ಬಂದಮೇಲೆ ಅವ್ರನ್ನೇ ಕೇಳಬೇಕು, ಯಾಕೆ ನಾನು ಅವ್ರಿಗೆ ಇಷ್ಟ ಆಗಲಿಲ್ಲ ನೇಮ್ ಅಂದಾಗ ನಾನು ಜಸ್ಟ್ ಒಂದು ಮಾತು ಹೇಳಿದೆ, ನಗ್ತಾ ಅಟೆಂಡ್ ಮಾಡಬೇಕು. ನಗಕ್ಕೆ ನಮಗೇನು ಹುಚ್ಚರ ಅಂದ್ಬಿಟ್ಟೇನೋ ಸ್ಟಾರ್ಟ್ ಮಾಡಿಬಿಟ್ರು. ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ಅವ್ರು ಫುಲ್ ಅಗ್ರೆಷನ್ ಆಗಿಬಿಟ್ರು. ನನಗೆ ಆ ಥರ ಒಂದು ಹುಡುಗ ಬಿಹೇವ್ ಮಾಡಿಬಿಟ್ರೆ ನನಗೆ ಅನ್ನಿಸ್ಕೊಳಕ್ಕಿಲ್ಲಪ್ಪ ಅಂದ್ಬಿಟ್ಟು ನಾನು ಫುಲ್ ಅದೇ ಯಾರಿಗೆ ಹೇಳ್ತಾ ಇದ್ದೀರಾ ಅಂತ. ಬಟ್ ಐ ಫೆಲ್ಟ್ ವೆರಿ ಆರ್ಗ್ಯಾನಿಕ್ ಫೈಟ್ ಅದಾಗಿತ್ತು. ನಾನು ಮಾಡೋರ್ನ ಆ ಥರ ಯಾರೂ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಆ ಥರ ಆಗ್ತಾರೆ ಅಂತ ಹೇಳಿ. ಏನೋ ಗ್ರಾಚಾರ ಹಂಗಾಯಿತು ಅಂತ. ಕರೆಕ್ಟ್. ಇನ್ನೊಂದು ಆ್ಯಕ್ಚುಲಿ ಹೊರಗಡೆ ಬಂದಮೇಲೆ ನಿಮಗೆ ಗೊತ್ತಾಗಿರ್ಬೋದು ಇವಾಗ ಗಿಲ್ಲಿಗಿರುವಂತಹ ಕ್ರೇಜು ಹೊರಗಡೆ. ಅಂದರೆ ಈಸ್ ಲೈಕ್ 1 ಮ್ಯಾನ್ ಶೋ ಅನ್ನೋ ಥರನೇ ಆಲ್ಮೋಸ್ಟ್ ಇಲ್ಲಿ ತನಕ ಅಂಟಿಲ್ 60 days ಇವಾಗ ಅಲ್ಲಿ ತನಕ ಪ್ರಾಜೆಕ್ಟ್ ಆಗಿರೋದು. ಪ್ಲಸ್ ಈಗ ಗಿಲ್ಲಿ ಜೊತೆಗಿಲ್ದಿರುವ ಇನ್ನೊಂದು ಏನು ಗ್ಯಾಂಗ್ ಇದೆ ಅದನ್ನೆಲ್ಲ ಬಕೆಟ್ ಗ್ಯಾಂಗ್ ಅಂತ ಕರಿತಾ ಇದ್ದಾರೆ ಹೊರಗಡೆ. ಸೊ ಆ ಥರದ್ದೆಲ್ಲ. ಸೊ ಗಿಲ್ಲಿದು ಕ್ರೇಜ್ ಈ ಥರ ಈ ಮಟ್ಟಿಗೆ ಇರುತ್ತೆ ಅಂತಂದರೆ ಲೈವಲ್ಲಿ ಎಸ್ಪೆಷಲಿ ನಾಟ್ ಓನ್ಲಿ ಇನ್ ಎಪಿಸೋಡ್, ಲೈವಲ್ಲೂ ಅವರೇ ಇರೋದು ಫುಲ್ಲು. ಲೈಕ್ ಹೀ ಈಸ್ ಗಿವಿಂಗ್ ಆರ್ಗ್ಯಾನಿಕ್ ಆಗಿ ಅವ್ರು ಮಾತಾಡಿದ್ದು ಮಾಡಿದ್ದೆಲ್ಲ ಕಂಟೆಂಟೇ ಹೊರಗಡೆ. ಆ ಥರ ಆ ರೇಂಜಿಗೆ ಅವರು ಆಟ ಆಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಗೊತ್ತಾಯ್ತಾ ನಿಮಗೆ, ಹೇಗೆ ಅನಿಸುತ್ತೆ ಅಂತ? ಗೊತ್ತಿಲ್ಲ, ಹಂಗೆ ಮಾಡ್ತಾ ಇದ್ದಾರೆ ಅಂದರೆ ಈಸ್ ವೆಲ್ ಪ್ರಿಪೇರ್ಡ್ ಆಗಿ ಹೋಗಿದ್ದಾರೆ ಅಂತ ಐ ಫೀಲ್. ಯಾಕಂದರೆ ಯಾರಿಗೂ ಅಷ್ಟು ಜೀವ್ಸೋಕ್ಕಾಗಲ್ಲ. ಈಸ್ ಪ್ಲೇಯಿಂಗ್ ವೆಲ್ ಪ್ರಿಪೇರ್ ಆಗಿ ಹೋಗಿದ್ದಾರೆ. ಗೇಮ್ಗೋಸ್ಕರನೇ ಹೋಗಿದ್ದಾರೆ. ಕೊಡ್ತಾ ಇದ್ದಾರೆ ಅಂದರೆ ಗೇಮಿಗೆ ಜಸ್ಟಿಫೈ ಮಾಡ್ತಾ ಇದ್ದಾರೆ ಅಂತ ಐ ಫೀಲ್. ಅದು ಹೆಂಗಾಗುತ್ತೆ ಅಂದರೆ ಈಗ ನೋಡಿ ಅಶ್ವಿನಿ ಗೌಡ ಅವ್ರ ಜೊತೆಗೆ ಫುಲ್ ಟಗ್ ಆಫ್ ವಾರ್ ಇತ್ತಾ, ದ್ವೇಷ ಫುಲ್ಲು. ಬಟ್ ಸ್ಟಿಲ್ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿದಾಗ ಇದರಲ್ಲಿ ಕಾಲೇಜ್ ಡೇ ಫಂಕ್ಷನಲ್ಲಿ ಅವ್ರಿಗೆ ಪಾಸಿಟಿವ್ ಆಯ್ತದ ಅಶ್ವಿನಿ ಗೌಡ ಅವ್ರಿಗೆ. ಗಿಲ್ಲಿ ಜೊತೆ ಯಾರು ಬರ್ತಾರೋ ಅವರಿಗೆಲ್ಲ ಪಾಸಿಟಿವ್. ಈ ಜೋಡಿನೂ ಚೆನ್ನಾಗಿದೆ, ಇದೊಂಥರ ಸೂಪರ್ ಅನ್ನೋ ಥರ ಹಾಗೆ ಪಾಸಿಟಿವ್ ಆಯ್ತು. ಅದು ನೋಡಿ ಮೇ ಬಿ ನಾನು ಅದಕ್ಕೇನೆ ನಾನು ಹೇಳಿದ್ದು ನನ್ನ ಮನೇಲಿ ಕಂಪ್ಲೀಟಾಗಿ ಜೀವಿಸ್ತೆ ಅಂತ ಹೇಳ್ಬಿಟ್ಟು. ನನಗೆ ನಾನು ಜಸ್ಟ್ ಫಾರ್ ಶೋ ನಾನು ಫೇಕ್ ಆಗಿರೋಕ್ಕಾಗಲ್ಲ. ನಾನು ಶೋಲ್ ಮೇ ಬಿ ಇನ್ನೊಂದು 3 ವಾರ ಸರ್ವೈವ್ ಆಗ್ತಾ ಇದ್ನೋ 4 ವಾರ ಸರ್ವೈವ್ ಆಗ್ತಾ ಇದ್ನೋ. ಐ ಕುಡ್ ನಾಟ್ ಬಿ. ಗಿಲ್ಲಿನ ಹತ್ರ ಹಾಕೊಂಡಿದ್ದಿದ್ರೆ ಸ್ಟಾರ್ಟಿಂಗ್ಗೆ ಹತ್ರ ಹಾಕೊಂಡ್ಬೋದಾಗಿತ್ತು. ಅವನು ಅಷ್ಟೇ
ಚಿಕ್ಕ ಚಿಕ್ಕ ವಿಷಯಕ್ಕೆ ನಾನು ಸೈಡು ಕರ್ಕೊಂಡು ಹೋಗೋ ಹೇಳಿದ್ದೀನಿ ಗಿಲ್ಲಿ, ಮನ್ಸಿಗೆ ಬೇಜಾರಾಗ್ತಾ ಇದೆ, ಮಾಡಬೇಡ ಹಂಗೆ ಅಂತ ಹೇಳಿದ್ದೀನಿ. ಹಂಗೆ ಬರಲ್ಲ ನನಗೆ ಆ ಥರ ಇದ್ದಿದ್ರೆ ಗೊತ್ತಿತ್ತು, ಗಿಲ್ಲಿ ಸ್ಟಾರು, ಅವನ ಜೊತೆ ಇದ್ದಿದ್ರೆ ಹಂಗೆ ಆಗ್ತಿತ್ತು. ಅವನ ಎದುರಾಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ನನಗೆ ಎಷ್ಟೊಂದು ವಿಷಯದಲ್ಲಿ. ನಾಟ್ ಓನ್ಲಿ ಅದು ಸೀನ್ ದೊಡ್ಡದಾಯಿತು ಅನ್ನೋದು ಬಿಟ್ಟರೆ ಅದಕ್ಕಿಂತ ಮುಂಚೆನೂ ನಂದು ಗಿಲ್ಲಿದ ಫೈಟ್ ಆಗಿತ್ತು, ನೆಸೆಸರಿ ಇರಲಿಲ್ಲ. ಬಟ್ ನನ್ನ ಮನಸ್ಸಿಗೆ ಆಗದೇ ಇರೋ ಕೆಲಸನ ನಾನು ಶೋಗೋಸ್ಕರ ಮಾಡೋಕ್ಕಾಗತ್ತೆ, ಕಷ್ಟ ಆಗ್ತಿತ್ತು. ಆಮೇಲೆ ಗೊತ್ತಿದ್ರೂ ಇಮ್ಯಾಜಿನ್ ಮಾಡಿ, ಹೊರಗಡೆ ನಾನು ಇವನು ನೆಗೆಟಿವ್ ಹೋದರೆ ನಾನು ನೆಗೆಟಿವ್ ಆಗುತ್ತೆ ಗೊತ್ತಿದ್ರೂ ನನ್ನಲ್ಲಿ ತಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ತಡ್ಕೊಂಡು ಕೂತಿದ್ದಿದ್ರೆ ನಾನು ಆಗಿರೋ ವ್ಯಕ್ತಿ ಅಲ್ಲಿ ಆಗ್ತಿದ್ದೆ, ನಾನು ಫೇಕ್ ಪರ್ಸನ್ ಆಗ್ತಿದ್ದೆ. ಹಂಗಾರೆ ಯಾರೋ ಒಬ್ರು ನನಗಂದ್ರು ಅವಾಗ ನಾಳೆ ಹೆಂಗೆ ಮಾತು ಬರ್ತಿತ್ತು ಗೊತ್ತಾ, ಇನ್ನೊಬ್ರು ಹೇಳಿದಾಗ ನೀನು ತಡ್ಕೊಂಡು ಕೂತಿರ್ಲಿಲ್ಲ, ಗಿಲ್ಲಿ ಅಂದಾಗ ಹೆಂಗೆ ತಡ್ಕೊಂಡು ಕೂತ್ಕೊಂಡೆ, ಮಾತು ಬರ್ತಿತ್ತು ಹಂಗೆ. ಯಾಕಂದರೆ ಅವ್ನು ಅದೇ ರೀತಿಲಿ ತಮಾಷೆಗೋ ಹೆಂಗೋ ರೇಗಿಸ್ತಾನೆ ಇದ್ದ. ಅವ್ನು ಹಂಗೆ ಅವ್ನು ಎಲ್ಲರಿಗಿಂತ ನನ್ನ ಟ್ರಿಗರ್ ಪಾಯಿಂಟ್ ಟಚ್ ಮಾಡ್ತಿದ್ದೆ ಗಿಲ್ಲಿ, ಬಿಕಾಸ್ ಗಿಲ್ಲಿಗೆ ಅರ್ಥ ಆಗೋಗಿತ್ತು ನನ್ನ ಟ್ರಿಗರ್ ಪಾಯಿಂಟ್. ಹಿಂಗೆ ಮಾಡಿದ್ರೆ ಇವಳು ಹಿಂಗೆ ಬ್ಲಾಸ್ಟ್ ಆಗ್ತಾಳೆ, ಹಿಂಗೆ ಮಾಡಿದ್ರೆ ಹಿಂಗೆ. ಲಾಸ್ಟಲ್ಲಿ ನಾನು ಯಾವಾಗ ಮೆಲೋಡ್ರಾಮಾ ಮಾಡ್ಕೊಂಡು ಬಂದೆ ಅವನ ವಿಷಯದಲ್ಲಿ, ಕೇರ್ ಮಾಡ್ಕೊಂಡು ಬರಲಿಲ್ಲ, ಸೈಲೆಂಟ್ ಆಗ್ತಾ ಬಂತು. ಆಮೇಲೆ ರಘು ಅವರು ಯಾವಾಗ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಮತ್ತೆ ಜೆಲ್ಲಾದೆ ಅವನ ಜೊತೆ. ಅವ್ರು ಏನೋ ರೆಕ್ಸ್ಕೊಂಡು ಕೂತಿದ್ದ ರಘು ಅವ್ರಿಗೆ ಹಂಗೆ ಹಿಂಗೆ ಅಂದ್ಕೊಂಡು ಜೆಲ್ಲಾದೆ. ಮತ್ತೆ ಜೆಲ್ಲಾಯ್ತಲ್ಲ ನಾ ಮಟ್ಟಿಗೆ ಈ ವಾರ ಬೇರೆ ಥರ, ಅಂದರೆ ಈ ವಾರ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇತ್ತು. ನಾನು ಐ ಮಿಸ್ಡ್ ದಟ್ ಅಂತ ನನಗೆ ಈಗ ಫೀಲ್ ಆಗ್ತಾ ಇದೆ. ಈ ವಾರ ಇದ್ದು ಬರಬೇಕಿತ್ತ ನಾನು ಅಂತ, ಯಾಕಂದ್ರೆ ಅದೊಂಥರ ಎಲ್ಲ ಬೇರೆ ಥರ ಬಿರ್ಕ್ ಬಿದ್ದಂಗೆ ಕಾಣಿಸ್ತಲ್ಲ ಮನೆ. ನೈಸ್ ಗೇಮ್. ಮತ್ತು ಇನ್ನೊಂದು ನಿಮ್ಮ ವಿಷಯದಲ್ಲಿ ತುಂಬ ಹೊರಗಡೆ ಅಂದರೆ ವೈರಲ್ ಆಗಿದ್ದು ಅಂತಂದರೆ ಸೂರಜ್ ಅವರು ಕೆಲವೊಂದಷ್ಟು ಅಂದರೆ ಇಲ್ಲಿ ತನಕ ಮಾತಾಡದೇ ಇರೋ ರೀತಿ ನಿಮ್ಮ ಬಗ್ಗೆ ಮಾತಾಡಿ ಫುಲ್ ಟಾಂಟ್ ಕೊಟ್ಟು ಇದು ಮಾಡಿದ್ರಲ್ಲ, ಅದು ಫುಲ್ ವೈರಲ್ ಹೊರಗೆ. ಸಖತ್ತಾಗಿ ಕೊಟ್ಟಂಗೆ ಸೂರಜ್ ಅನ್ನೋ ಥರ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರ ಜೊತೆಗೂ ಒಂಥರ ಯಾವಾಗಲೂ ಇದೆ. ಇಡೀ ಮನೇಲಿ ಯಾರ ಜೊತೆನೂ ನಾನು ಚೆನ್ನಾಗಿರ್ಲಿಲ್ಲ. ಹಾಂ, ಅಯ್ಯೋ ಹೇಳ್ತೀನಿ, ಯಾರೊಬ್ರ ಜೊತೆನೂ ನನ್ಗೆ ಆ ಕನೆಕ್ಷನ್ ಇರಲಿಲ್ಲ. ಅಂದರೆ ಯಾರು ನನ್ನೋರು ಅಂತ ನನಗೆ ಫೀಲ್ ಆಗಲಿಲ್ಲ. ರಾಶಿಕಾಗಿ ನೀನು ಗೆಲ್ಲಬೇಕು ಅಂತೆಲ್ಲ ಫುಲ್ ಅವರಿಗೆ ಹೇಳಿ ಬಂದ್ರಿ, ಸಪೋರ್ಟ್ ಮಾಡಿ ನಾನು ಹೊರಗಡೆ ಏನು ಮಾಡಬೇಕು ಅದೆಲ್ಲ ಮಾಡ್ತೀನಿ ನಿಂಗೋಸ್ಕರ. ಏನು ಮಾಡೋಕ್ಕಾಗತ್ತೆ, ಸುಮ್ಮನೆ ಹೇಳಿದ್ರ ಸುಮ್ಮನೆ ಅಂತ ಹೇಳಿದ್ರು. ಹಂಗಂತ ಅಲ್ಲ, ಚೆನ್ನಾಗಿ ಆಡಲಿ ಆ ಹುಡುಗಿ. ನ್ಯಾಯವಾಗಿರೋರೇ ಗೆಲ್ಲಬೇಕು. ಜಸ್ಟ್ ಬಿಕಾಸ್ ನನಗೆ ಪರಿಚಯ ಅಥವಾ ನನಗೆ ಹಿಂಗಿದ್ರು ಅನ್ನೋದಕ್ಕೆ ಗೆಲ್ಲು ಸಿಗಬಾರ್ದು. ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರಿಗೆ ಸಿಕ್ಕಿದ್ರೇನೆ ಆ ಗೆಲುವಿಗೆ ಒಂದು ಅರ್ಥ. ಯಾರದು ಡಿಸರ್ವಿಂಗ್? ಇನ್ಯಾರು ಗಿಲ್ಲಿ ಬಿಟ್ರೆ ಗಿಲ್ಲಿ ಅಂತ. ಲಿಟ್ರಲಿ ಐ ಹ್ಯಾವ್ ಸಚ್ ಪ್ಲ್ಯಾನ್ಸ್. ಅವನಿಗೆ ಹೇಳ್ತೀನಿ ಹೊರಗಡೆ ಬಂದಮೇಲೆ ವಿಲ್ ಗಿವ್ ಒನ್ ಇಂಟರ್ವ್ಯೂ ಕೊಡೋಣ, ಅರ್ಥ ಮಾಡಿ ಹೇಳೋಣ ಜನಕ್ಕೆ. ಗಿಲ್ಲಿ ಮತ್ತು ನೀವು ಇಬ್ಬರೇ ಯಾರು ಅವ್ನು ಪಕ್ಕ ಕೊಡ್ತಾನೆ ಗಿಲ್ಲಿ. ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಇನ್ ಹಿಮ್, ಬಿಕಾಸ್ ಆ ಕನೆಕ್ಷನ್ ಆಗಿದ್ದು ಗಿಲ್ಲಿಗೆ. ಈ ವಿಲ್ ಡೆಫಿನೆಟ್ಲಿ ಇಲ್ಲ ಅಂತ ಹೇಳಲ್ಲ. ನಾನು ಕರಿತಾ ಇದ್ದೆ, ಬರಬೇಕು, ನಾನು ಏನೋ ಮಾಡ್ತೀನಿ, ಇನ್ವೈಟ್ ಮಾಡಿ, ಸುಮ್ ಫೋನ್ ಮಾಡು ಬರ್ತೀನಿ ಅಂತೆಲ್ಲ. ಐ ಹ್ಯಾವ್ ದಟ್ ಕನೆಕ್ಷನ್ ವಿತ್ ಗಿಲ್ಲಿ, ಹಾನೆಸ್ಟ್ಲಿ ಹೇಳಬೇಕು ಅಂತ ಹೇಳಿದ್ರೆ. ಅದು ಉಳಿಸ್ಕೊತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅವನು ಹಾಗೇನೆ, ಆ ಹುಡುಗ ಒಂಥರ, ನಾನೇ ತಪ್ಪು ಮಾಡಿಬಿಟ್ಟೆ ಅವನ ವಿಷಯದಲ್ಲಿ. ಅದು ಕಂಟಿನ್ಯೂ ಮಾಡಿ, ಅಂದರೆ ಮನೇಲಿ ಯಾರ ಜೊತೆಗೂ ಚೆನ್ನಾಗಿರಲಿಲ್ಲ. ಚೆನ್ನಾಗದೆ, ಯಾರ ಜೊತೆನೂ ಚೆನ್ನಾಗಿ ಕನೆಕ್ಷನ್ ಆಗಲಿಲ್ಲ. ಸೂರಜ್ ವಿಷಯ ಏನಾಯಿತು ಅಂದರೆ, ಅವತ್ತು ನೈಟು ಒಟ್ಟಿಗೆ ಪಾತ್ರೆ ತೊಳೆದಿರ್ತೀವಿ, ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ಸೂರಜ್ಗೆ, ಸ್ವಲ್ಪ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಬೆಳಗ್ಗೆ ಬಂದು ಮಸಿ ಬಳ್ದು ಬಿಡ್ತಾನೆ. ನಾನು ಅಷ್ಟು ಕ್ಲೋಸ್ ಯಾರ ಜೊತೆನೂ ಆಗ್ತಾನೂ, ಇನ್ನೂ ಧನುಷ್ ಇದ್ರು, ಅಭಿಯವರಿದ್ರು, ಇನ್ನೂ ಯಾರ್ಯಾರೋ ಮಾತಾಡೋರಿದ್ರು, ಯಾರ ಜೊತೆನೂ ಆಗ್ತಾಯಿದ್ದು. ಅವ್ನು ಬಂದು ಸಡನ್ನಾಗಿ ಹಿಂಗೆ ಅಂದ್ಕೊಂಡೆಲ್ಲ ಹಿಂಗೆ ಆ್ಯಕ್ಷನ್ ಮಾಡ್ಕೊಂಡು, ನಾನು ಇಷ್ಟು ದಿನ ನೋಡಿದ ಸೂರಜ್ ಯಾರು, ಈ ಸೂರಜ್ ಯಾರು ಅಂತ ನನಗೆ ಫೀಲ್ ಆಗಿಬಿಟ್ಟು ಮಸಿ ಬಳ್ದು ನಂಗೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಬೇಜಾರಾಗಿ ಐ ಫೆಲ್ಟ್ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ನಾನು ರಿಟರ್ನ್ ಆಗಿ ಲೆಟರ್ನ ಇದು ಮಾಡಿದೆ. ಯು ಶುಡ್ ಫೀಲ್ ಇಟ್. ಒಬ್ರಿಗೆ ಹರ್ಟ್ ಆದಾಗ ಅದು ತುಂಬ ಒಂಥರ ಏನು ಹಾರ್ಟ್ಲೆಸ್ ಫೆಲೋ ಅನ್ನೋ ಥರ ಅದು ಹೊರಗಡೆ ಇದಾಯಿತು, ಹಾರ್ಟ್ ಆಯಿತು. ಬಟ್ ಅದು ಸ್ಪಂದನ ಹತ್ತಿದ್ದು ಅದೆಲ್ಲ ಪ್ರೋಮೋ ಎಲ್ಲ ಬಂತಲ್ಲ ಸಖತ್ತಾಗಿ ಅಂತ ಹೇಳಿ. ಐ ಡೋಂಟ್ ನೋ, ಯಾಕಂದ್ರೆ ಅವ್ರು ಮಾಡಿದ್ದು ಕಾಣಿಸಿಲ್ಲ ಅಂತ ಅನ್ಸುತ್ತೆ, ಬಟ್ ನಾನು ಮಾಡಿದ್ದು ಕಾಣಿಸ್ತು. ಅವ್ರು ಚೆನ್ನಾಗಿದ್ದಿದ್ರೆ ಮೇ ಬಿ ನಾನೇ. ಒಂದೇನಂದ್ರೆ ನೀವು ಈಗ ಲೇಟೆಸ್ಟ್ ಆಗಿ ಬಂದಿರೋದಲ್ವಾ, ಸೊ ಮನೆಯಲ್ಲೆಲ್ಲ ಟಚಲ್ಲಿ ಇದ್ದೀರಾ, ಅವರೆಲ್ಲ ಫಸ್ಟಿಂದನೇ ಇರಲಿಲ್ಲ, ಅದೆಲ್ಲ ಮ್ಯಾಟ್ರ್ ಆಯ್ತಲ್ಲ ಒಳಗಡೆ. ಅಷ್ಟು ಅದು ಮ್ಯಾಟ್ರ್ ಆಯಿತು. ಜೊತೆಗೆ ನನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಯಿತು ಅಷ್ಟೇ. ಮನೆ ಟಾಪ್ 5 ನಿಮ್ಮ ಪ್ರಕಾರ ಯಾರು ಇರ್ತಾರೆ? ಆಬ್ವಿಯಸ್ಲಿ ಗಿಲ್ಲಿ ಇರ್ತಾನೆ. ಅಶ್ವಿನಿ ಮ್ಯಾಮ್ ಚೇಂಜ್ ಆಗಲಿ ಅಂತ ಇದೆ ನನಗೆ, ಯಾಕಂದರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಬೋದು ಸಾಫ್ಟ್ ಆದರೆ ಅಂತ ಹೇಳ್ಬಿಟ್ಟು ಪೀಪಲ್. ಈಗ ನನ್ನೇ ಸಾಫ್ಟ್ ನೇಚರ್ ಅಕ್ಸೆಪ್ಟ್ ಮಾಡ್ತಾಯಿದ್ರು, ಸೇಮ್ ರೆಪ್ಲಿಕಾ ಅಲ್ವಾ, ಅವರೇ ಸಾಫ್ಟ್ ಆಗ್ತಾರೆ. ಅವ್ರನ್ನ ಅಕ್ಸೆಪ್ಟ್ ಮಾಡಿಬಿಟ್ರೆ ವಿನ್ನಿಂಗೂ ಆಗ್ಬೋದು, ಫೀಮೇಲ್ ಆಗಲಿ ಅಂತ ಆಸೆ. ಸೀನಿಯರ್ ಬಿಟ್ಕೊಡ್ತಾ ಇಲ್ಲ ನೀವು? ಹಂಗಂತ ಏನಿಲ್ಲ ಪಾಪ, ಅವ್ರಿಗೆ ವುಮೆನ್ಸಲ್ಲಿ ಕ್ಯಾಲಿಬ್ರೆ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರು ಈಗ ನೋಡಿ, ತಪ್ಪುಗಳನ್ನ ತಿತ್ಕೊಂಡು ಗೆಲ್ಲೋದಿದೆಯಲ್ಲ, ಅದಕ್ಕಿಂತ ಗೆಲ್ಲು ಬೇಡ. ತಪ್ಪು ಮಾಡಿ ನಾನು ತಪ್ಪು ಮಾಡಿದ್ದೀನಿ ಅಂತ ಅವ್ರ ಜೀವನಕ್ಕೆ ಒಂದು ಇದಲ್ವಾ, ಬಿಗ್ ಬಾಸಿಂದ ಗೆದ್ದಿದ್ದಿರಲಿ ಅವ್ರ ಲೈಫ್ಗೆ ಒಂಥರ ಇದು. ರಕ್ಷಿತಾ ಡೆಫಿನೆಟ್ಲಿ ಫಾರ್ ಶೋರ್ ಇರ್ತಾಳೆ. ರಘು ಅವ್ರು ಇರ್ಬೋದು. ಮೇ ಬಿ ಟಾಪ್ 5ಗೆ ಫೈಟ್ ಇರುತ್ತೆ.
Okay, ಟಾಪ್ fifth ಗೆ. ಫಿಫ್ತ್ಗೆನೆ ಫೈಟ್ ಇರುತ್ತೆ. ಇವತ್ತು ಮೇ ಬಿ ಕಾವ್ಯ ಆಗಲಿ, ಧನುಷ್ ಅವರಾಗಲಿ, ರಾಶಿಕಾ ಇಲ್ಲ, ರಾಶಿಕಾ ಗೊತ್ತಿಲ್ಲ. ಫಿಫ್ತ್ಗೆ ಫೈಟ್ ಮಾಡ್ಬೋದು. ಟಾಪ್ 5ಗೆ ಇವ್ರು 3 ಜನ ಫೈಟ್ ಮಾಡ್ಬೋದು. ಇನ್ನು ಮಿಕ್ತೋದು ಸ್ವಲ್ಪ ಕಷ್ಟ ಅಂತ ನನಗೆ ಫೀಲ್ ಆಗುತ್ತೆ ನೋಡಿರೋದ್ರಿಂದ ಕ್ಲೋಸಲ್ಲಿ. ಓಕೆ, ಟಾಪ್ 3 ಫಿಕ್ಸ್ ಗಿಲ್ಲಿ, ಅಶ್ವಿನಿ ಅವರು, ಇವಳು ರಕ್ಷಿತಾ. ಓಕೆ, ಸೊ ರಕ್ಷಿತಾ ಇನ್ನೋಸೆಂಟ್ ಆಗಿ ಆಡ್ತಾ ಇದ್ದಾರಾ ಮನೆಯಲ್ಲಿ, ಹೇಗೆ? ಯಾ ಪಾಪ ಅವಳು ತಪ್ಪನ್ನ ತಿತ್ಕೊಂಡು ಆಟ ಆಡ್ತಾ ಇದ್ದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅವಳಿಗೆ ಶಿ ನೋಸ್ ವಾಟ್ ಶಿ ಈಸ್ ಡೂಯಿಂಗ್ ಅಂತ ಚೆನ್ನಾಗಿ ಆಡ್ತಾ ಇದ್ದಾಳೆ ಅವಳು. ಓಕೆ, ನನಗೆ ಇನ್ನೊಂದು ಆ್ಯಕ್ಚುಲಿ ನಿಮ್ಮ ಬಗ್ಗೆ ತುಂಬ ನನಗೆ ಕಾಡಿದ್ದು ಅಥವಾ ಸ್ವಲ್ಪ ಇದು ಏನೋ ಬೇರೆ ಥರ ಇಂಪ್ಯಾಕ್ಟ್ ಮಾಡಿದ್ದು ಏನು ಅಂತಂದರೆ, ನೀವು ಒಂದು ಕಡೆ ಹೇಳ್ಕೊತೀರ ನಂಗೆ ಹೊರಗಡೆ ಯಾರು ಜಾಸ್ತಿ ಫ್ರೆಂಡ್ಸ್ ಎಲ್ಲ ಇಲ್ಲ, ಮತ್ತು ಅಪ್ಬ್ರಿಂಗಿಂಗ್ ಕೂಡ ಪೇರೆಂಟ್ಸ್ ಎಲ್ಲ ತುಂಬ ಲೈಕ್ ಪ್ರಿವಿಲೇಜ್ಡ್ ಕಿಡ್ ಆ ಥರ ಏನಲ್ಲ, ತುಂಬ ಅಂದರೆ ಸ್ಟ್ರಿಕ್ಟ್ ಫಾದರ್, ಸ್ಟ್ರಿಕ್ಟ್ ಪೇರೆಂಟ್ಸ್ ಆ ಥರದ್ದೆಲ್ಲ. ಏನು ಎಕ್ಸಾಕ್ಟ್ಲಿ ಅಂದರೆ ಅದೇ ನಿಮಗೇನಾದರೂ ಸ್ವಲ್ಪ ಅಂದರೆ ಇಲ್ಲಿ ಬೇರೆ ಎಲ್ಲರ ಜೊತೆಗೂ ಬೆರೆಯೋದಕ್ಕೆ ಅದೆಲ್ಲ ಸ್ವಲ್ಪ ಬ್ಯಾಕ್ಲಾಗ್ ಕಾರಣ ಆಗ್ತಾ ಇತ್ತಾ, ಹೇಗೆ? ಕಷ್ಟ ಆಯಿತು. ನಾನು ಸುಮ್ಮನೆ ಹೇಳಲ್ಲ, ನಾನು ಮೈಂಡ್ ಸ್ಟ್ರಾಂಗ್ ಇದ್ದಕ್ಕೆ ಮೇ ಬಿ ಇಷ್ಟು ದಿನ ಇದ್ನೇನೋ. ಆ ಥರ ಮನೆನೂ ಅಗೇನ್ಸ್ಟ್ ಇದ್ದಾರೆ, ಏನೋ ಒಂದು ಮಾಡಬೇಕು, ನಾನೇನು ಮಾಡಿಲ್ಲ ಅಂದರೆ ಕಾಣಿಸೋದು ಇಲ್ಲ ಅನ್ನೋ ತಲೆಗೆ ಓಡ್ತಾ ಇತ್ತು. ಜೊತೆಗೆ ಯಾರ ಜೊತೆ ಹೋಗಿ ಮಾತಾಡಲಿ, ನನ್ನ ಮೇಲೆ ಈಗೋ ಇಶ್ಯೂ, ನನಗೆ ಸೆಲ್ಫಾಗಿ ನಾನೇ ಹೋಗಿ ಕೂತ್ಕೊಂಡ್ಬಿಟ್ನಾ ಮಾತಾಡ್ಬಿಟ್ನಾ ಅನ್ನೋದು. ನನಗೆ ಐ ಹ್ಯಾವ್ ಫೈಟೆಡ್ ಫಾರ್ ಮೈ ಸೆಲ್ಫ್. ನನ್ನ ತಲೆ ಒಂದು ಹೇಳ್ತಾ ಇತ್ತು, ಮಾಡಬೇಡ, ಯಾಕೆ ಮಾಡ್ತಾ ಇದೆಯಾ, ನೆಸೆಸರಿ ಏನಿದೆ. ಇಟ್ ವಾಸ್ ಆಲ್ ಗಿವಿಂಗ್ ಮೀ, ಐ ವಾಸ್ ಲೈಕ್ ನೋ ಯು ಕಾಂಟ್ ಬಿ. ನನ್ನ ಪ್ರೋಸೆಸ್ಸಲ್ಲೇ ಫೈಟಲ್ಲಿ ನನಗೆ ಆಗೋಯ್ತು ಇಶ್ಯೂ. ಹಂಗೆ ಇಟ್ ಈಸ್ ಟಫ್ ಫಾರ್ ಮೀ. ನನಗೆ ನನ್ನ ಜರ್ನಿ ಇದ್ದಿದ್ದು ಹಾಗೆ, ನನ್ನ ಜರ್ನಿ ಹಾಗೆ ಬಂದಿದ್ದು ಕೂಡ. ಆದರೆ ಏನು ಜರ್ನಿ ಅಂದರೆ ಈಗ ಎಮೋಷನಲಿ ಸ್ಟ್ರಾಂಗ್ ಇದ್ದೀರಾ ಅಂತ ತೋರಿಸ್ಕೊಂಡಿದ್ದೀರಾ ಆ್ಯಕ್ಚುಲಿ ಮನೇಲಿ, ಬಟ್ ಏನು ಆ್ಯಕ್ಚುಲಿ ಏನು ಕಾಡ್ತಾ ಇತ್ತು? ಇಟ್ ಇಸ್ ನಾಟ್ ಆಲ್ಮೋಸ್ಟ್ ನನ್ನ 16 ಇಯರ್ಸ್ ಲೈಫ್ ಸಿಂಗಲ್ ಆಗೇ ಇದ್ದಿದ್ದು. ಅಂದರೆ ನಾನು ಸ್ಪೋರ್ಟ್ಸ್ ಅಂತಂದರೆ ಹಾಸ್ಟೆಲ್ ಲೈಫಲ್ಲಿ ಬೆಳೆದಿದ್ದು ನಾನು. ಆ ಹಾಸ್ಟೆಲ್ ಲೈಫ್ ಹೆಂಗೆ ಅಂದರೆ ಅಲ್ಲಿದ್ದವ್ರಿಗೆ ಮಾತ್ರ ಗೊತ್ತು. ಈಗ DYSS ಬ್ಯಾಂಗ್ಳೂರಲ್ಲಿ ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಸ್ಟೇಡಿಯಮೇ ಲೈಫು. ಸ್ಟೇಡಿಯಮಲ್ಲಿ ಹಾಸ್ಟೆಲ್ ಕೊಡ್ತಾರೆ, ಬೆಳಗ್ಗೆ ಪ್ರಾಕ್ಟೀಸ್ ಮಾಡು, ಕಾಲೇಜ್ಗೆ ಹೋಗ್ಬಾ, ಹಾಸ್ಟೆಲ್, ಫೋನ್ ಇಲ್ಲ, ಏನಿಲ್ಲ. ನಮ್ಮ ಪ್ರಪಂಚ ಹಿಂಗೆ. ನಾನು ನೋಡಿದ್ದ ಪ್ರಪಂಚ ನನಗೆ 16 ವರ್ಷ ಆಗೋವರೆಗೂ ಆ ಪ್ರಪಂಚ. ಅದಾಗ್ತಿದ್ದಂಗೆ ಅಪ್ಪನೂ ಸ್ಟ್ರಿಕ್ಟ್ ಇದ್ರು. ನಾನು ಎಜುಕೇಶನ್ಗೆ ಬಂದೇನು ಸ್ಕೋರ್ ಆಯಿತು, ಫ್ರೆಂಡ್ಸ್ ಯಾರು ಆ ಥರ ಏನು ನನಗೆ ಅಷ್ಟು ಡೀಪ್ ಕನೆಕ್ಷನ್ಸ್ ಅಂತ ಆಗಲಿಲ್ಲ. ಮೇ ಬಿ ನನಗೆ ಈಗೋ ಇಶ್ಯೂಸು, ಆ್ಯರೋಗೆಂಟ್ ಇಶ್ಯೂಸಲ್ಲಿ ಕನೆಕ್ಷನೇ ಮಾಡ್ಕೊಳ್ಳಿಲ್ಲ. ಮಾಡ್ಲಿಂಗ್ ಮಾಡ್ತೀನಿ ಹಂಗೆ ರಪ್ಪ ಅಂತ. ಕಾಲೇಜಲ್ಲೂ ನನಗೇನು ಅಂತ ಹೆಲ್ದಿ ಫ್ರೆಂಡ್ಸ್ ಕ್ಯಾರಿ ಆದರು ಅಂತ ಹೇಳೋಕ್ಕಾಗಲಿಲ್ಲ ನನಗೆ. ಯಾಕಂದರೆ ನೆಸೆಸರಿ ಇರಲಿಲ್ಲ. ಫೋನ್ ಇತ್ತು, ಮನೆ ಇತ್ತು, ಮತ್ತು ನಮ್ಮ ಡ್ಯಾಡಿ ಬಿಡ್ತಾನೂ ಇರಲಿಲ್ಲ ಆಚೆ ತುಂಬ. ನನ್ನ ಕಾಲೇಜ್ ಆಯಿತು, ಮನೆ ಆಯಿತು ಅನ್ನಂಗಿದ್ದಾಗ ನಾನು ಕನೆಕ್ಷನ್ ಮಾಡ್ಕೊಳ್ಳೋದು ಕಮ್ಮಿ. ಈಗ ಇತ್ತೀಚೆಗೆ ನಾನು ಯಾವಾಗ ಇಂಡಸ್ಟ್ರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ, ಈ ಸ್ಟಾರ್ಟೆಡ್ ಟು ಗಿವ್ ಮಿ ಆಲ್ ದ ಫ್ರೀಡಮ್, ಈ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ಮೀ. ನಾನು ಎಲ್ಲೋ ನನ್ನ ಮಗಳು ತಪ್ಪು ಮಾಡಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿ ಸ್ಟಾರ್ಟೆಡ್ ಟು ಗಿವ್ ದಟ್. ನಾನು ಅದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡು ಬಂದೆ. ಅಷ್ಟರೊಳಗೆ ಮೈಂಡ್ ಸೆಟ್ ಎಫೆಕ್ಟ್ ಆಗೋಗಿತ್ತು ನನಗೆ. ಸ್ವಲ್ಪ ನಂದೇ ನಡಿಬೇಕು ಅನ್ನೋದು ಮಾತಿತ್ತು. ಸೊ ಡಿಸಿಷನ್ ಫೈನಲ್ ನಂದೇ ಆಗಬೇಕು ಅನ್ನೋದಿದ್ದಾಗ ಈವನ್ ಎಲ್ಲೋ ನನ್ನ ತುಪ್ಪ ತಪ್ಪಿದೆ, ಇಲ್ಲ ಅಂತ ಹೇಳಲ್ಲ. ಅದನ್ನೆಲ್ಲ ಈಗ ತಿತ್ಕೊಂಡು ಮುಂದಿನ ದಿನಗಳಲ್ಲಿ ಬದಲಾಗಿ ನಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದು ಎಲ್ಲೋ ಕಾಡ್ತಿತ್ತು ನನಗೆ. ಅವನು ಯಾರೋ ಅಭಿ ಏನೋ ಹೇಳ್ತಾರಂತೆ, ಅದಕ್ಕೆ ಇವಳಿಗೆ ಫ್ರೆಂಡ್ಸ್ ಎಲ್ಲ ನೋಡು ಅಂತೇನೋ ಅಂತಾರಂತೆ. ಅದು ಮತ್ತೆ ಕಿವಿಗೆ ಬೀಳುತ್ತೆ. ಐ ವಾಸ್ ಲೈಕ್ ಎಫೆಕ್ಟ್ ಆಯಿತು. ಲೈಕ್ ನನಗೆ ಕಾಡಕ್ಕೆ ಸ್ಟಾರ್ಟ್ ಆದೆ. ಮೇ ಬಿ ಅದಕ್ಕೆ ಯಾರು ನನ್ನ ಮತ್ತೆ ಮಾತಾಡ್ಸೋಕ್ಕೆ ಇಷ್ಟಪಡಲ್ವೇನೋ ಅಂತ. ಹಂಗನ್ಬಿಟ್ಟು ಸಾಫ್ಟ್ ನೇಚರ್ನ ನೋಡಿಲ್ಲ ಅಂದರೆ ಹೆಂಗೆ ಅರ್ಥ ಅಲ್ವಾ? ನೀವು ಟ್ರೈ ಮಾಡಬೇಕು. ಈಗ 1 ವಾರ ನಾನು ಇರಲಿಲ್ವಾಗ ಇಲ್ಲಿ ಜೊತೆ ಫನ್ನಾಗಿ, ನೀವು ನನ್ನ ಟ್ರೈಯೇ ಮಾಡಿಲ್ಲ, ಮಾತಾಡ್ಸೋಕ್ಕೆ ಇಷ್ಟಪಡಲಿಲ್ಲ ಅಂದಾಗ ಯು ಡೋಂಟ್ ನೋ ರಿಷಾ ಹೆಂಗೆ ಅಂತ ಹೇಳಿ ಗೊತ್ತಾಗಲ್ಲ ನಿಮಗೆ. ನನಗೆ ರಾಶಿಕನ ಮೇಲೆ ಇದ್ದಿದ್ದು ಒಂದೇ, ಸ್ಟಾರ್ಟಿಂಗ್ ಏನೋ ಕುಗ್ಗಿದಾಗ ಹುಡುಗಿ ಬಂದು ನನ್ನ ಕೈ ಹಿಡ್ಕೊಂಡು ಸಮಾಧಾನ ಮಾಡಿದ್ದಕ್ಕೆ ಟಿಲ್ ಎಂಡ್ ಹುಡುಗಿ ಏನೇ ಮಾಡಿದ್ರು ಅಥವಾ ನನಗೆ ಗೊತ್ತಿದ್ರು ಕೂಡ ಏನೇ ಆದ್ರೂ ಅದೊಂದು ಫಸ್ಟ್ ಸ್ಟಾರ್ಟಿಂಗು ನಾನು ಏನು ಗೊತ್ತಿಲ್ಲದೇ ಬಂದು ನನ್ನ ಕೈ ಹಿಡ್ಕೊಂಡು ಸಮಾಧಾನ ಮಾಡಿದ್ದಕ್ಕೆ ಐ ಹ್ಯಾಡ್ ವ್ಯಾಲ್ಯೂಡ್ ಹರ್ ಫ್ರೆಂಡ್ಶಿಪ್ ಟಿಲ್ ಗೋಯಿಂಗ್. ನಾನು ವಾಪಸ್ ಬರಬೇಕಾದ್ರೂ ನಾನು ವ್ಯಾಲ್ಯೂ ಮಾಡಿದ್ದೆ. ನಾನು ಆ ಥರ ವ್ಯಕ್ತಿ. ಒಂದೊಂದ್ಸತಿ ಕೈ ಹಿಡಿದ್ರೆ ಬೇಕಾದ್ರೆ ನಾನೇ ಸೋತ್ಬಿಡ್ತೀನಿ, ಗೇಮೇ ಸೋತ್ಬಿಡ್ತೀನಿ, ನೀನು ಗೆಲ್ಲು ಅಂತ. ಅದು ಕಾಣಿಸ್ಲಿಲ್ಲ. ಆ ಕಾಣಿಸೋಂಥ ಮೂಮೆಂಟ್ಗಳು ಬರಲಿಲ್ಲ ನನಗೆ, ಅಷ್ಟೇ ಆಗಿತ್ತು. ಸೊ ಈಗ ಜನ ಹತ್ರ ಆಗಬೇಕು ಅಂದರೆ ನಿಮ್ಮಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಾ ನೀವು? ಡೆಫಿನೆಟ್ಲಿ, ಆಬ್ವಿಯಸ್ಲಿ. 4 ಜನ ನನಗೆ ಬಿಗ್ ಬಾಸ್ ಕಲ್ತಿದ್ದು ನಾನು ಒಂದೇ, ದುಡ್ಡು ಬೇಕಾದ್ರೆ ಸಂಪಾದನೆ ಮಾಡ್ಬಿಡ್ಬೋದು, 4 ಜನ ಸಂಪಾದನೆ ಮಾಡೋಕ್ಕಾಗಲ್ಲ ಅನ್ನೋದನ್ನ ಬಿಗ್ ಬಾಸ್ ಪೇಮೆಂಟ್ ಬೇಡ ನಿಮಗೆ? ಬೇಡ ಬಿಡಿ. ಅಲ್ಲ, ಕಲ್ತಾಯ್ತಲ್ಲ, ದುಡ್ಡೇನು ಬೇಡ, ತೊಂದರೆ ಇಲ್ಲ. ಹೊರಗಡೆ ದುಡ್ಡು ಸಂಪಾದನೆ ಮಾಡೋದು ಈಸಿ, ಅದೇ 4 ಜನ ಸಂಪಾದನೆ ಮಾಡೋದು ಹೆವಿ ಕಷ್ಟ ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಪೇಮೆಂಟು ಬೇಕು.
ಕೊಡಿ ಈಸ್ಕೊಂತೀನಿ. ಎಷ್ಟು ಈಗ 5 ವೀಕ್ಸಿಗೆ ಎಷ್ಟು ಅದೆಲ್ಲ ಚಾರ್ಜ್ ಮಾಡಿದ್ರು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ನನಗೆ. ಚಾನಲ್ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು. ಓಕೆ, GST ಎಲ್ಲ ಕಟ್ಟಾಗಿ ಅದೇನು ಬರುತ್ತೋ ಚಾನಲ್ ಅವ್ರು ಕೊಟ್ಟಿದ್ದು ಅಷ್ಟೇ. ಯಾವತ್ತೂ ದುಡ್ಗೋಸ್ಕರ ಆಡಲಿಲ್ಲ ನಾನು, ದುಡ್ಗೋಸ್ಕರ ಒಪ್ಕೊಳ್ಳಿಲ್ಲ ಬಿಗ್ ಬಾಸ್ ಅನ್ನೋದನ್ನ. ಯಾಕಂದರೆ ಬಿಗ್ ಬಾಸ್ ಸ್ಟೇಜ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಆ ಸ್ಟೇಜ್ನ ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ ನಾವು. ಇದೇ ತಮ್ಮನೇಲು ನಿಜ ಇಲ್ಲ, ದುಡ್ಡಿನ ಸ್ಟೇಜಲ್ಲಿ ಬಿಗ್ ಬಾಸ್ನ ಅಳಿಯೋಕ್ಕಾಗಲ್ಲ. ಎಷ್ಟು ಜನದ ಕನಸು, ತುಂಬ ಕನಸು, ಲಕ್ಷಾಂತರ ಜನ. ಅದು ನನಗೆ ಸಿಗ್ತಾ ಇದೆ ಅಂದಾಗ ಏನಿಗೆ ಬೇಕು, ಪ್ರೀತಿಯಿಂದ ಗೆಲ್ಸು. ಅದು ಸಿಕ್ತಲ್ಲ ಐಡೆಂಟಿಟಿ. ಈಗ ರಿಷಾ ಯಾರು ಅಂತ ಯಾರು ಗೊತ್ತಿತ್ತು. ಈಗ ನಾನು ಕೋಪ ಒಪ್ಕೊತೀನಿ, ಈಗ ನಾಳೆ ಇನ್ನೊಂದು ಮಾಡಿದ್ಮೇಲೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ. ನಾನು ಬದಲಾಗಿದ್ದೀನಿ ಅನ್ನೋದು ಅಕ್ಸೆಪ್ಟ್ ಮಾಡ್ಕೊಂಡಾಗ ಐ ಫೀಲ್ ಬಿಗ್ ಬಾಸಿಂದ ಹೊರಗಡೆ ಬಂದಿದ್ದು ಇಟ್ ಈಸ್ ನಾಟ್ ಅ ಎಂಡ್ ಫಾರ್ ಮೀ, ಇಟ್ ಈಸ್ ಅ ಬಿಗಿನಿಂಗ್ ಫಾರ್ ಮೀ. ಒಂದು ಐಡೆಂಟಿಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಕೆಲಸಗಳು ಸ್ಟಾರ್ಟು ಅನ್ನೋದನ್ನ ನಾನು ಪಾಸಿಟಿವ್ ಆಗಿ ತಗೊಂಡೆ ಅಷ್ಟೇ. ಮುಂದೆ ಲೈಫ್ ಏನು ಅಂದರೆ ಪ್ರಾಜೆಕ್ಟ್ಸ್ ಏನೇನು ಮಾಡಬೇಕು ಅಂತಿದ್ದೀರಾ? ಇಲ್ಲಿ ಸಿಕ್ಕಿರುವ ಒಂದು ಲೈಮ್ ಲೈಟ್ ಪ್ರೀತಿನ ಯಾವ ಥರ ಕೊಂಡೋಗ್ಬೇಕು ಟೇಕ್ ಇಟ್ ಕನ್ಸಿಡರ್ ಮಾಡ್ತೀನಿ. ಈಗ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕಂದ್ರೆ ಪೆಂಡಿಂಗ್ ಸ್ವಲ್ಪ ಸೈನ್ ಮಾಡಿದ್ದೆಲ್ಲ ಮುಗಿಸ್ಬಿಟ್ಟು ಏನು ಫ್ಯೂಚರ್ ಸೈನ್ ಮಾಡಬೇಕಾದ್ರೆ ನೋಡ್ಕೊಂಡು ಸೈನ್ ಮಾಡ್ತೀನಿ. ಚಾನಲ್ಗೆ ಬರೋ ಆಸೆ ಇದೆ, ಬಟ್ ಆದರೆ ಇದೇ ಥರ ಬರೋ ಆಸೆ ಅಂತ ಇದೆ. ಅಂದರೆ ನಾನು ಸೀರಿಯಲಲ್ಲಿ ಕಾಸ್ಟ್ ಆಗಬೇಕು ಅಂದರೆ ಯಾವುದಾದ್ರೂ ನಾಗಿನಿ ಇಲ್ಲ ಸ್ನೇಕ್ ವರ್ಷನಲ್ಲೇ ಕಾಸ್ಟ್ ಆಗಬೇಕು ಅನ್ನೋ ನನ್ನ ಆಸೆ. ಚಾನಲಲ್ಲಿ ಹೆಂಗೆ ಇದು ಮಾಡ್ತಾರೋ ಗೊತ್ತಿಲ್ಲ ನನಗದಿದೆ. ನಾರ್ಮಲ್ ನಂಜು ಕಾರುವ ರೋಲ್ಸ್ಗಳು ಅಂದರೆ ಆ ಥರ ಕ್ಯಾರೆಕ್ಟರ್ಸಲ್ಲಿ ನಾನು ಈಗ ಒಳ್ಳೆ ಶೋಷಿತ ಹೆಣ್ಣು ಆ ಥರ ಎಲ್ಲ ಅಂದರೆ ಅದೊಂದು ಆಸೆ ಇದೆ ನನಗೆ, ಆ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು ಅಂತ. ಆ ಥರ ಯಾವತ್ತು ಸಿಕ್ಕಿದ್ರು ಚಾನಲ್ಗೆ ನಾನು ಹೂ ಅಂತೀನಿ. ಅದನ್ನು ಬಿಟ್ಟು ಸೀರಿಯಲಲ್ಲಿ ಕಾಣಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಆ ಥರ ರೋಲ್ ಸಿಕ್ಕಿದಾಗ ಐ ಗೋ ವಿತ್ ಯಸ್. ಮತ್ತು ರಿಯಾಲಿಟೀಸ್ ನೆಕ್ಸ್ಟ್ ಅಪ್ಕಮಿಂಗ್ ಯಾವುದಾದ್ರೂ ಬಂದಾಗ ಪೊಟೆನ್ಷಿಯಲ್ ಇತ್ತು ಅಂತ ಅಂದಾಗ ಡೆಫಿನೆಟ್ಲಿ ಎಕ್ಸೆಪ್ಟ್. ಸಿನಿಮಾ ಬಿಡೋಕ್ಕಾಗತ್ತಾ? ಸಿನಿಮಾನೇ ಜೀವನ ಅಲ್ವಾ. ಈಗ ಬೆಟರ್ ಸಿನಿಮಾಸ್ ನಾವು ಈಗ ರಿಲೀಸ್ ಆದಮೇಲೆ ಐ ವಾಂಟ್ ಟು ಪ್ಲೇ ಅ ವೆರಿ ಪೊಟೆನ್ಷಿಯಲ್ ಕ್ಯಾರೆಕ್ಟರ್ಸ್ ನಾವು. ಇಟ್ ಈಸ್ ನಾಟ್ ಓನ್ಲಿ ಹೀರೋಯಿನ್. I want to do well, like next web series agli, Netflix agli, Prime agli. I want to work for such thing. I need to reach like Telgulu ಕಾಲಿಡ್ತೀನಿ, ಅಲ್ಲೂ ಒಂದು ಸ್ವಲ್ಪ ಸಿಕ್ಕಿರೋ ಐಡೆಂಟಿಟಿನ ಐ ವಿಲ್ ಯೂಸ್ ಇಟ್ ಕಂಪ್ಲೀಟ್ಲಿ. ಸೊ ಐ ವೋಂಟ್ ವೇಸ್ಟ್ ಇಟ್. ಓಕೆ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಈಗ ಆಲ್ಮೋಸ್ಟ್ 1,20,000 ಆಗಿದೆ. ಮೊದಲು ಹೋಗೋಕ್ಕಿಂತ ಮುಂಚೆ ಎಷ್ಟಿತ್ತು, ಹೇಗೆ? 60 ಸಮಥಿಂಗ್ ಇತ್ತೇನೋ, 69, 70 ಅರ್ಧಕ್ಕರ್ಧ ಆಲ್ಮೋಸ್ಟ್ ಜಾಸ್ತಿ ಆಗಿದ್ದಾರೆ. ಇಲ್ಲ ಆರ್ಗ್ಯಾನಿಕ್ ಆಗಿದ್ದಾರೆ, ವ್ಯೂಸು ಆರ್ಗ್ಯಾನಿಕ್ ಆಗಿದೆ. ಎಲ್ಲೋ ಕೇಳ್ಪಟ್ಟೆ ಗಿಲ್ಲಿಗೆ ಹೊಡೆದ್ಮೇಲೆ ರಪ್ ಅಂತ 20,000 ಬಿದ್ದೋದ್ರು ಅಂತ ಕೇಳ್ಪಟ್ಟೆ. ಬಟ್ ಅವ್ನು ಬಂದ್ಬಿಟ್ಟು ಎತ್ಕೊಡ್ತಾನೆ ಅಂತ ನಂಬಿಕೆ ಇದೆ ನನಗೆ. ಇಲ್ಲಿ ಆಚೆ ಬರೋವರೆಗೂ ಕಾಯ್ತಾ ಇದ್ದೀನಿ, ಬಪ್ಪ ನೀನು ಫಸ್ಟ್ ಜನಕ್ಕೆಲ್ಲ ಅರ್ಥ ಮಾಡಿಸು ಅಂತ. ಬೈ ಚಾನ್ಸ್ ನೆಕ್ಸ್ಟ್ ನಾನು ಅವನು ಯಾವುದಾದ್ರೂ ಒಂದು ಮಾಡಿದ್ರೆ ಅದು ಒಂಥರ ಬೇರೆ ಥರನೇ. ಯಾವುದಾದ್ರೂ ಒಂದು ಮಾಡಿದ್ರೆ ಅಂದ್ರೆ ಏನು, ರಿಯಾಲಿಟಿ ಶೋಸು ಅಥವಾ ಸಿನಿಮಾನೋ ಅದ್ರಲ್ಲಿ ಒಪ್ಕೊಳ್ತಾರೆ ಅಂತ ಐ ಫೀಲ್ ಡೆಫಿನೆಟ್ಲಿ. ಗಿಲ್ಲಿ ಹೀರೋ, ನೀವು ಹೀರೋಯಿನ್. ಯಾಕೆ ಬೇಡ, ಗಿಲ್ಲಿ ನೀರೋಗ ಸ್ಟಾರ್ ಮೆರೆಸ್ಬಿಡ್ತಾರೆ. ಗಿಲ್ಲಿ ಹೀರೋ ಮೆಟೀರಿಯಲ್ ಅಲ್ವಾ ಗಿಲ್ಲಿ? 100% ಡೆಫಿನೆಟ್ಲಿ ಹೀರೋ, ರಿಯಲ್ ಹೀರೋ. ಅವ್ನು ಮಾಡ್ಬೋದು, ಅವ್ನು ಆ್ಯಕ್ಚುಲಿ ಹ್ಯಾಸ್ ದಟ್ ಕ್ಯಾರೆಕ್ಟರ್. ಸೂಟ್ ಮಾಡ್ಕೊಂಡು ಅವನು. ಈಗ ಯಾಕೆ ಈಗ ಇವ್ರು ಚಿಕ್ಕಣ್ಣ ಅವ್ರು ಆಗಿಲ್ವಾ, ಅಥವಾ ಇವರು ಎಷ್ಟೊಂದು ಜನ ಆಗಿದ್ದಾರೆ, ನೆಕ್ಸ್ಟ್ ಲೆವೆಲ್. ಡೆವೆಲ್ ಇಸ್ ಬ್ಯಾಕ್ ಅನ್ನಂಗೆ ನಮ್ಮದು ಗಿಲ್ಲಿ ಇಸ್ ಬ್ಯಾಕ್ ಅಂತ ಬರ್ತಾನೆ. ಚೆನ್ನಾಗಿ ಅವ್ನು ಗುಡ್ ಪರ್ಸನ್ ಈಸ್. ಓಕೆ, ಸೊ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ. ಸೊ ನಿಮ್ಮ ಲೈಕ್ ಬಿಗ್ ಬಾಸ್ ಫಾಲೋವರ್ಸಿಗೆ ಜೊತೆಗೆ ಇನ್ಸ್ಟಾಗ್ರಾಮು ಮತ್ತು ಎಲ್ಲ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಇದು ನೀವು ಮನೆ ಮಗಳ ಥರ ಕಾಪಾಡಿ ಅಥವಾ ಅವರಿಗೆ ಇದು ಮಾಡಿ ಏನಾದ್ರು ತಪ್ಪು ಮಾಡಿದರೆ ಇದು ಎಂತ ಹೇಳೋದು, ಕ್ಷಮಿಸಿ ಅಂತೆಲ್ಲ ಹೇಳಿದ್ರಿ. ಮನೆ ಮಗಳ ಥರ ತಗೊಂಡಿದ್ದಾರಾ ಜನಗಳು, ಹೇಗೆ? ಇನ್ನೂ ತಗೊಂಡಿಲ್ಲ ನೀವು. ಗಿಲ್ಲಿ ಬರೋವರೆಗೂ ದಯವಿಟ್ಟು ವೆಯ್ಟ್ ಮಾಡಬೇಡಿ, ಗಿಲ್ಲಿ ಬರ್ತಾನೆ. ಸೊ ಅಲ್ಲಿವರೆಗೂ ಒಪ್ಕೊತೀನಿ. ಎಸ್ಪೆಷಲಿ ಬಿಗ್ ಬಾಸ್ ಮನೆ ಅನ್ನೋದು ನನಗೆ ಸಿಕ್ಕಿದ್ದು ಮೇ ಬಿ ಎಲ್ಲೂ ಕಲಿಯೋಕ್ಕಾಗ್ತಿರ್ಲಿಲ್ವೇನೋ. ಆ ಪಾಠಗಳನ್ನ ನಾನು ಕಲ್ತಿದ್ದೀನಿ ಬಿಗ್ ಬಾಸ್ ಮನೇಲಿ. ಹಾನೆಸ್ಟ್ಲಿ ಇಟ್ಸ್ ಅ ವೆರಿ ಬಿಗ್ ಲೈನ್ ನನ್ನ ಬಾಯಲ್ಲಿ ಬರೋದದು. 4 ಜನ ಸಂಪಾದನೆ ಮಾಡೋದು ಕಷ್ಟ, ಕಳ್ಕೊಂಬೇಡ. ಈಗ ಅನಿಸ್ತಾ ಇದೆ ಯಾವುದೋ ಒಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕೂ ಅಥವಾ ಏನೋ ನನ್ನ ಮುಂದೆ ಇನ್ಸಿಡೆಂಟ್ ಆಗಿ ಇರಿಟೇಟ್ ಆಗೋದಕ್ಕೂ ಕಳ್ಕೊಬಿಡೋದು ಈಸಿ, ಪಡ್ಕೊಳ್ಳೋದು ಕಷ್ಟ ಅನ್ನೋದು ಕಲ್ತಿದ್ದೀನಿ. ಅದನ್ನು ಹಾಗೆ ಉಳಿಸ್ಕೊಂಡು ಹೋಗ್ತೀನಿ, ಆ ನಂಬಿಕೆ ನನಗಿದೆ. ಸೊ ದಯವಿಟ್ಟು ನೀವು ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫೈನಲಿ ನೆಕ್ಸ್ಟ್ ವೀಕ್ ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ, ಈಗ ಪ್ರಿಡಿಕ್ಟೇ ಮಾಡೋಕ್ಕಾಗ್ತಾ ಇಲ್ಲ. ಅಶ್ವಿನಿ ಅವ್ರು ಬಂದ್ಬಿಡ್ಬೋದು,
ಹೇಳೋಕ್ಕಾಗಲ್ಲ, ಪ್ರಿಡಿಕ್ಟೇ ಮಾಡೋಕ್ಕಾಗ್ತಾ ಇಲ್ವಲ್ಲ ಆನೆಸ್ಟ್ಲಿ ಹೆಂಗೆ, ಬಿಕಾಸ್ ಸುದಿ ಅವ್ರು ಬಂದಮೇಲಂತೂ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಎನಿ ಒನ್ ಕ್ಯಾನ್ ಕಮ್ ಔಟ್. ಎಸ್, ಥ್ಯಾಂಕ್ ಯು ಸೊ ಮಚ್ ರೇಷಾ ಅವರೇ. ಒಳ್ಳೇದಾಗಲಿ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸಿಗೆ, ಲೈಫ್ ನೀವು ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆಲ್ಲ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೈಸ್. ಸೊ ಸ್ನೇಹಿತರೆ, ಇದಾಗಿತ್ತು ರಿಷಾ ಗೌಡ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.